ಇತ್ತ ಪೃಥ್ವಿಯ ನರಕ ಇದ್ದ ಮೂಲಗವ ಅಂದಿನಲಿ ಇರುವಂತಹ ಸ್ಥಳ ನರಕದಾನವನ್ನೆಂದು ಹೊರಟಂತಹ ಕಾರ್ಯ ಇತ್ತ ಪ್ರಾಜ್ಞೋತಿ ಸರಿ
ಮಾಡುವಂತಹ ಕಾಲಕ್ಕೆ ನರಕಾಸುರನಿಗೆ ಜಯವಾಗಲಿ, ಭೌಮಾಸುರನಿಗೆ ಜಯವಾಗಲೆಂಬಂತಹ ಜಯಘೋಷ ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಇದೆ. ಮಾವಲಾಗಿರುವಂತಹ ಪುರಾಸುರನ ಬೆಂಬಲದಿಂದಲಾಗಿ ಇಷ್ಟು ಎತ್ತರವನ್ನು ಏರಿಕೊಂಡವರಿದ್ದೇನೆ. ಹುಟ್ಟಿನ ಗುಟ್ಟು ನಾನರಿಯೇ ಸಾಕಿ ಸಲಹಿದವರು ವಸಿಷ್ಠರು. ಹುಟ್ಟಿದರೆ ಸಾರದು, ಸಾಧನೆಯನ್ನು ಮಾಡಬೇಕೆಂಬುದಾಗಿ ನಾನು ಮಾಡಿದ್ದಾದ್ರೆ ಏನೋ ಸಾಲದು, ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ಬ್ರಹ್ಮದ ಕುರಿತಾಗಿ ಅಗೋಚರವಾಗಿರುತ್ತಾ ತಪಸ್ಸನ್ನು ಆಚರಿಸಿದೆ. ಉಳಿದಂತಹ ಬ್ರಹ್ಮದೇವ ಬೇಕಾಗಿರುವಂತಹ ವರಗಳಿಗೆ ತಥಾಸ್ತುವಂತಿದ್ದಾರೆ. ಕೊನೆಯ ಕಾಲಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಮರಣ ಬರುವುದಾದರೂ ಕೂಡ ಜನ್ಮವಿತ್ತವರಿಂದ ಮರಣ ಎಂಬುದಾಗಿ. ಜನ್ಮವಿತ್ತವರು ಯಾರು? ತಂದೆ ತಾಯಿ ಎಂದಿರು. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟುತ್ತಾರೆ, ಹಾಗಂತೇಳಿ ತಂದೆ ತಾಯಿ ಎಂದಿರು ಹುಟ್ಟುವುದಕ್ಕಾಗಿಲ್ಲ. ಹಾಗಾಗಿ ಅಮರತ್ವ ನನ್ನ ಪಾಲಿಗೆ. ತದನಂತರ ಪಾತಾಳ ಲೋಕ, ಭೂಲೋಕ, ಭೂಭುಜರ ದರ್ಪವನ್ನು ಮುರಿದವಲಿದ್ದೇನೆ. 16,000 ಹೆಂಗಳೆಯರನ್ನು ಏಕಕಾಲದಲ್ಲಿ ಮದುವೆಯಾಗಲೆಂಬ ಉದ್ದೇಶದಲ್ಲಿ ಅರಮನೆಯ ಸೆರೆಮನೆಯಲ್ಲಿ ಇರಿಸಿದ್ದೇನೆ. ಈ ಕಾಲಕ್ಕೆ ಬಂದವರು ಯಾರು? ನಾರದ ಮಹರ್ಷಿಗಳು ಒಂದು ವಿಚಾರವನ್ನು ಹೇಳಿದ್ದಾರೆ. ನಿನಗೆ ಸರಿಯಾದವಳು ಆ ದೇವೇಂದ್ರನ ಬಡದಿ ಸಚಿ ಎಂಬುದಾಗಿ, ಅವಳನ್ನು ಪಡೆಯಬೇಕು, ಅವಳನ್ನು ಮದುವೆ ಆಗಬೇಕೆಂಬುದಾಗಿ. ನಾನು ಓರ್ವರಲ್ಲ, ಯಾರಲ್ಲಿ ನಮ್ಮವರು.
ಬಲವಾಗಿರುವಂತಹ ಕಾರಣ ಇದೆ. ದೇವಲೋಕವನ್ನು ಏರಬೇಕು, ಆ ಸತಿಯನ್ನು ಪಡೆಯಬೇಕು. ಏನು ನಿಮ್ಮ ಅಭಿಪ್ರಾಯ? ಇಷ್ಟು ಕಾರ್ಯಗಳಿಂದ ನಿನ್ನವನಿದು ಹಾರವ ಕதை ಒಡೆಯಕ್ಕೆ ಚಿಕ್ಕದಾದಂತಹ ಕಾರ್ಯಕ್ಕೆ ನಿನಗೆ ಧಕ್ಕೆ ಸಿಕ್ಕ ಆ ಸುರಪ್ಪ ಮುಖ್ಯರನ್ನು ಸಮರದಲ್ಲಿ ಸದೆ ಮಾಡಿದ್ದು ಸುರಪ್ಪಗೆ ಆತಕ್ಕೆ ಆ ಸಚಿಯನ್ನು ಎಳೆ ತಂದು ಆ ಸುರಪೀಠದಲ್ಲಿ ನಿಮ್ಮನ್ನು ಗುರುಗೊಳಿಸುತ್ತೇನೆ. ಆಶೀರ್ವಾದಿಸಿ. ಸಂತೋಷವಾಗುತ್ತಾ ಇದೆ. ತಡ ಮಾಡುವ ಹಾಗೆಲ್ಲ ಸ್ವರ್ಗದ ಮಹಾದ್ವಾರ ಎಂದಾದ ಮೇಲೆ ಯಾರಾದ್ರೂ ಇರಲೇಬೇಕಲ್ವಾ? ಹೌದು, ಹೋಗಿ ನೋಡ್ಬೇಕು. ಸರಿ ಸರಿ. ಯಾರು ಕಾಣುವುದಿಲ್ಲ. ನಾನಿಲ್ಲಿದ್ದೇನೆ. ನಮಸ್ಕಾರ. ನೀನು ನಮ್ಮವನಲ್ಲವೇ? ಬಂತು. ಯಾರು ನೀನು? ನೀವು ಏನ್ ಮಾಡ್ತಾ ಇದ್ದೀರಂತ ಹಿಂದಿನಿಂದ ನೋಡ್ತಾ ಇದ್ದೆ ನಾನು. ಆಶ್ಚರ್ಯ. ಆಶ್ಚರ್ಯ. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರ ಸಾವಿರ ಮಂದಿ ಸೇನೆಯನ್ನು ಕೂಡಿಕೊಂಡು ದೇವಲೋಕಕ್ಕೆ ಏರಿದ್ದೀರಿ. ಇವರೆಲ್ಲರೂ ಕೂಡ ನನ್ನವರೇ. ಹೌದಾ? ಹೆದರಬೇಕಾಗಿಲ್ಲ. ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು, ಏನಾಗ್ಬೇಕು ಹೇಳು. ಕೇಳುವವ ಯಾರು? ನಾನಿಲ್ಲಿ ಅಧಿಕಾರಿ. ನೀವು ಯಾಕೆ ಅವಸರ ಮಾಡು? ಅಧಿಕಾರಿ, ಇಲ್ಲಿಗೆ ಅಧಿಕಾರಿ. ದ್ವಾರಪಾಲಕ. ನಾನು ಯಾರು ಏನು ಹೇಗೆಂಬ ಸಂದೇಹ. ಏನು? ನೀನು, ನಿನ್ನ ಸ್ವರವೋ, ನಿನ್ನ ರೂಪವೋ. ನಮ್ಮ ಟಿವಿ ಹೀಗೆ. ನಿನ್ನ ಟಿವಿ ಈ ಟಿವಿ. ನಿನ್ನ ಟಿವಿ ಪುಡಿ ಮಾಡಿ. ಏನು? ಒಳ್ಳೆಯದು. ಏನಯ್ಯ? ನನ್ನ ಹೆಸರು ಏನು ಹೇಗೆಂಬುದ ಹೆಸರು ನರಕಾಸುರ. ನರಕಾಸುರ. ನೀವೇನು ಊರು ಬಿಟ್ಟದ್ದು? ಊರು ಬಿಡುವುದಲ್ವೋ, ಸ್ವರ್ಗವನ್ನು ಪಡೆಯಬೇಕೆಂಬ ಉದ್ದೇಶ. ಹೌದಾ? ನಿಮ್ಮ ಊರು ಯಾವುದು? ರಾಜ್ಯೋತೀಶ ಪಟ್ಟಣ. ಸ್ವರ್ಗವನ್ನು ಪಡೆಯುವುದಕ್ಕೆ ಬಂದದ್ದು. ಹೌದು. ನಿಮ್ಗೆ ತಲೆ ಸರಿ ಉಂಟ? ನಿನ್ನ ಅಪ್ಪ ಇದ್ದಾರ? ಅಪ್ಪನ ಸುದ್ದಿ ತೆಗೆದ್ರೆ ಜಾಗ್ರತೆ. ಮಾಡ್ತೀಯ? ನನ್ನ ಅಪ್ಪನ ಸುದ್ದಿ. ಹಾಗಲ್ವೋ, ನಿನ್ನ ಪಾಲಿಗೆ ಅನ್ನದಾತ. ಓಹೋ, ಅಣ್ಣಪ್ಪ. ಅಣ್ಣಪ್ಪ ತುಟಿ ಹೆಚ್ಚಿದ್ರೆ ಜಾಗ್ರತೆ. ಇದ್ದಾರೆ, ಒಳಗಿದ್ದಾರೆ. ಇದ್ದಾರಲ್ವಾ? ಈಗ ನರಕ. ಒಂದು ಮಾತು ಹೇಳ್ತೇನೆ ಕೇಳು. ನರಕಾಸುರ. ಒಂದು ಮಾತು ಹೇಳ್ತೇನೆ ಕೇಳು. ಇದಕ್ಕಿಂತ ಮೊದಲು ಎಷ್ಟು ಮಂದಿ ಬಂದಿದ್ದಾರೆ, ಎಲ್ಲ ಸತ್ತು ಹೋಗಿದ್ದಾರೆ. ಅವರ ಬೇಕಾ? ಇಲ್ಲಿಂದ ನಡಿ. ಯಾರು ನಡೀತಾರೆ? ಹೋಗ. ಹೋಗುದ ಇಲ್ವಾ? ಒಮ್ಮೆ ಹೋಗಿ ಬಾರ. ಒಮ್ಮೆ ಹೋಗಿ ಬಾರ.
ಹೋಗುದಿಲ್ವಾ? ಬೇಸರ ಪಡಬೇಕಾಗಿಲ್ಲ. ಹೋಗುದಿಲ್ವಾ? ಹೋಗಿ ಹೇಳಿದ ಸಾಕು. ಹೋಗುದಿಲ್ವಾ? ಆಹಾ. ಹೋಗುದಿಲ್ವಾ? ಹೋಗುದಿಲ್ಲ. ಆಯ್ತು, ನಾನೇ ಹೋಗ್ತೀನಿ. ಹೋಗು. ಮುಂದೆ ಏನು ಹೇಗೆಂಬುದಾಗಿ ನಿರೀಕ್ಷಿಸೋಣ. ಅಲ್ಲರಾರಯ್ಯ, ಸ್ವರ್ಗಾಧಿಪತಿ ಯಾರು ಎಂದು ಕೇಳಿದ್ದೀರಿ. ಹಾಗೆಂದು ತಿಳಿಯಬಹುದು. ಯಾರಲ್ಲಿ ಕೇಳು ಕೇಳಯ್ಯ ನಿಂತರೆ. ಕೇಳು ಕೇಳಯ್ಯ ನಿಂತರೆ ಹೇಳುವ ನುಡಿ. ಬಂದಿದ್ದೇನೆ ಒಡೆಯ. ಏನು ವಿಶೇಷವಾದ ವಂದನೆ. ವಿಶೇಷ ವಂದನೆ. ಅಳಬೇಡ, ದೇವತೆ ನೀನು, ನೀನು ದೇವತೆ. ಹೌದು. ಅಳಬೇಡ, ಈಗ ಹೆದರಿಕೆ ಆಗಿ ಅಳುವುದು ನಾನು. ಭಯ ಅಂದ್ರೆ ಅಳ್ಬೇಡ. ಹೌದು, ಹೌದು. ಎಂದಿನಂತೆ ಇಂದು ಕೂಡ ಹಾ. ನಿಮ್ಮ ಅಜ್ಜಿಯಂತೆ ದ್ವಾರದ ಬಳಿ ಇದ್ದವ ನಾನು. ಹಾ, ನೋಡ್ತೇನೆ, ಏನು ನೋಡುದು? ಸೇನೆ, ಏನು ಸೇನೆ? ಭಯಂಕರವಾದಂತಹ ಸೇನೆ, ಏನು ಸೇನೆ? ರಾಕ್ಷಸರ ಸೇನೆ. ಹೇ, ನೀನು ಯಾಕಿರುವುದು? ಅವರನ್ನು ಕೇಳುವುದಕ್ಕೆ ವಿಚಾರಿಸಬೇಕಲ್ಲ. ವಿಚಾರಿಸಿದೆ, ವಿಳಾಸ ಸಂಗ್ರಹ ಮಾಡಬೇಕಾದ. ಸಂಗ್ರಹ ಮಾಡಿದ್ದೇನೆ ಒಡೆಯ. ಯಾರು, ಎಲ್ಲಿಂದ, ಯಾಕೆ, ಏನು? ಪ್ರತ್ಯುದ್ದೀಶ ಪಟ್ಟಣವಂತೆ, ಹಾ, ಅಲ್ಲಿ ಅಧಿಕಾರಿಯಂತೆ, ಓಹೋ, ನರಕಾಸುರ ಎಂಬವನಂತೆ ಓಹೋ. ದೇವಲೋಕದ ಅಧಿಕಾರವನ್ನು ಕೇಳಿದ್ದಾನೆ. ಹಾ? ಹೌದು ಅಧಿಕಾರ. ಹೌದು, ಏನು ಹೇಳಿದೆ ನೀನು? ಎಲ್ಲ ಇದ್ದದ್ದು ನಮ್ಗೆ ಕೇಳಿ ಕೇಳಿ ಅಭ್ಯಾಸ ಆಗಿದೆ. ಹಾ, ಆದ್ರೆ ಮತ್ತೂ ಒಂದು ವಿಷಯ ಹೇಳಿದ್ದಾನೆ. ಅದೇನು ವಿಶೇಷವಾದ್ದು? ನಮ್ಮ ಅಮ್ಮನನ್ನು ಬಿಟ್ಟುಕೊಳ್ಬೇಕಂತೆ. ನಮ್ಮಂದ್ರೆ ನಿಮ್ಮ ಹೆಂಡತಿ ಏನು? ನಾನು ನುಡಿ ಕೇಳಿ ನುಡಿ ಕೇಳಿ ನಿರ್ಜಲ ಬಾಳವನಿ ಭೂತಗಂತಿಸುತ್ತ ಏನು ಆಶ್ಚರ್ಯವಿದು? ರಾಜ್ಯೋತಿಷ ಪಟ್ಟಣ, ನರಕದಾನವ, ಶಚಿಯ ಮೇಕೆ, ಹೋರಾಟದ ಮುಖ್ಯ, ಏನು ದೇವತೆಗಳು ಬರಲಿ.
ಹೇಳಿ. ಒಪ್ಪಿ ನುಡಿದ ಮಗ ಅಪ್ಪನೆಯನ್ನು ಕೊಟ್ಟೆ ಎಂದಾದರೆ ಬಂದಂತಹ ದಾನವರನ್ನು ನಾಡು ಓಡಿಸುತ್ತೇನೆ ಬಿಡು ಚಿಂತೆ. ಸೈನ್ಯವನ್ನು ನಿರ್ವಹಿಸಿ ಆಯುಧವನ್ನು ಹಿಡಿದುಕೊಳ್ಳಿ. ಪುರುಷಧಾರಿಯಾಗಿ ನಾನು ಮುಂದುವರಿಯುತ್ತೇನೆ. ಸ್ವರ್ಗವನ್ನು ಬಯಸಿ ಬಂದೆಯೋ ಬಿಟ್ಟು ಕೊಡುದಿಲ್ಲ. ಏನು ಮಾಡ್ತೀವಿ? ಸ್ವರ್ಗಲೋಕದ ಬೀಟದ ಆಸೆಯಿಂದ ಬಂದಿದ್ದೇವೆ. ಒಳ್ಳೆ ಮಾತಿನ ಬಿಟ್ಟು ಕೊಟ್ಟರೆ ಹೊಡೆದಿದ್ದರೆ ಬೆಣ್ಣುಡಿ ಮಾಡಿ. ಸಾಮರ್ಥ್ಯ ಇದ್ದರೆ ಎದುರಿಸುವ. ಸರಿ, ಮುಂದೆ ಬಾ.
ತೆರಿಗೆಗೆ ಮರ್ಯಾದೆಯಿಂದ ಸ್ವರ್ಗದ ಪೀಠವನ್ನು ಬಿಟ್ಟು ಕೊಟ್ಟರಲ್ಲ ಅದು ಯಾವುದನ್ನು ಮಾಡಿದ್ದು ಆನೆಯನ್ನು ಏರಿ ಬಂದವ ನನ್ನಾನೆ ಸುರಪ್ಪ ನಾನೇ ಅರ್ಥವಿಸಿದ್ದೇನೆ. ಓಹೋ ಅಯ್ಯ ಮುಂದೆ ಇರುವವ ಸಾಮಾನ್ಯನಲ್ಲ. ಯಾರು ನೀನು? ನರಕಾಸುರ. ಈ ಸ್ವರ್ಗದ ಪೀಠ ಅಷ್ಟು ಮಾತ್ರವಲ್ಲ, ಇನ್ನೇನು ನಿನ್ನ ಮಡದಿಯಾಗಿರುತ್ತಾ ಸಚಿಯನ್ನು ಹಾಗೂ ದೈತ್ಯರು ಹಿರಿಯ ಭಾಗಿಗಳನ್ನು ವಾದವನ್ನು ಮಂಡಿಸುತ್ತಾ ಸ್ವರ್ಗದ ಪೀಠವನ್ನು ಪಡೆಯುವಂತಹ ಆಸೆಯಿಂದ ಬಂದವರಿದ್ದಾರೆ. ಯಾರೂ ಉಳಿದಿಲ್ಲ. ನಿನಗೆ ಪೀಠವೂ ಬೇಕು. ಹೌದು. ಇಂದ್ರ ಶಚಿ ಯಾವುದು ನಿನ್ನ ಮಾಡದಿ ಅಲ್ಲ, ಪರಮಡದಿಯನ್ನು ಆಶಿಸುವ ದುರುಳ ಮಾತ್ರವಲ್ಲ, ದುಷ್ಟ ದುರಾಚಾರಿ ನಿನ್ನಂತವರೆಗೆ ಈ ಸ್ವರ್ಗದಲ್ಲಿ ಅವಕಾಶವೇ ಇಲ್ಲ. ಹೋರಾಡುವುದಕ್ಕೆ ದೇವೇಂದ್ರನನ್ನು ಸೋಲಿಸಿದ್ದಾಯಿತು. ನಾವು ಬಂದಂತಹ ಉದ್ದೇಶ ಏನು? ಸಚಿಯನ್ನು ಪಡೆಯಬೇಕೆಂಬುದಾಗಿ. ನೋಡ್ತೇನೆ ಎಲ್ಲಿದ್ದಾಳೆ? ಎಲ್ಲಿ ಹುಡುಕಿದರೂ ಕೂಡ ಸಚಿ ಕಾಣುತ್ತಾ ಇಲ್ಲ. ಮಾಡುವುದಿಲ್ಲ. ಇದ್ದಾಳಲ್ವಾ ನಮ್ಮವರೇ ಅಲ್ವಾ? ನಮ್ಮ ಚಿಕ್ಕಮ್ಮ ಕಣ್ಣು ಮಿಣಿ ಮಿಣಿ ಮಿಣಿಮೆ ಎಂಬುದಾಗಿ ಮಾಡ್ತಾ ಇದ್ದಾಳೆ. ಯಾಕೆ? ಹೆದರಿಕೆ. ನನ್ನನ್ನು ಏನಾದ್ರೂ ಮಾಡ್ತಾರೆ ಎಂಬುದಾಗಿ. ನನ್ನವರೆಂತೇಳಿ ಆಗುವಾಗ ನಾನೇನು ಮಾಡುವುದಿಲ್ಲ. ನಿಮ್ಮಲ್ಲಿದ್ದಂತ ಆ ಕಣ್ಣ ಕುಂಡ ಕೊಡಿ ಕೊಡಿ. ಕೊಡುವುದಿಲ್ವಾ? ಕಿತ್ತು ತೆಗೆದವರಿದ್ದೇನೆ. ಅಷ್ಟು ಮಾತ್ರವಲ್ಲ, ಕುಬೇರನ ಭಂಡಾರ, ವರುಣನ ಮಣಿಶೈಲ,
ನಾವು ಬಂದಂತಹ ವಿಚಾರ ಎಲ್ಲರಿಗೆ ತಿಳಿಬೇಕಲ್ವಾ? ಇಲ್ಲೇ ಇರುವುದಲ್ಲ, ಇಲ್ಲಿ ಏನುಂಟು ನೋಡುವುದಕ್ಕೂ ಕೇಳುವುದಕ್ಕೂ ಇಲ್ಲಿ ಏನೂ ಇಲ್ಲ, ತಿನ್ನುವುದಕ್ಕೂ ಇಲ್ಲ. ಹಾಗಾದ್ರೆ ನಮ್ಮ ಪುರದತ್ತ ನಡಿಬೇಕಲ್ವಾ? ಸಂಪದಗಳನ್ನು ಸದನಕ್ಕೆ ಒಯ್ಯಲು ಅದನಿಚ್ಛಿಸುತ್ತರ ಸದನಕ್ಕೆ ಒಯ್ಯಲು ಅದನಿಚ್ಛಿಸುತ್ತನ ಸುರರುಡೆಯ ಮರುಗಿದನು ಮರುಗಿದನು ಚಿಂತಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಯಾಕೆ? ನರಕದಾನವ ನನ್ನ ಅವ್ವೆ ಅದಿತಿ ದೇವಿಯ ಕುಂಡಲವನ್ನು ವರುಣನ ಮಣಿಶೈಲವನ್ನು ಒಯ್ದಿದ್ದಾನೆ ಅವನ ಸದನಕ್ಕೆ. ಹೀಗಿರುವಾಗ ಚಿಂತಿಸದೆ ಅನಿವಾರ್ಯವಾಗಿ ಹೋಯಿತು. ಸ್ವರ್ಗದ ಪೀಠ ಮುಖ್ಯವಲ್ಲವನಿಗೆ ಸಚಿವ ಬಯಕೆಯ ಅಂತ ಬಂದವ ಈ ರೀತಿ ನಮ್ಮ ವಜ್ರ ವೈಡೂರ್ಯಾದಿಗಳ ಭಂಡಾರಗಳನ್ನೇ ಒಯ್ದ ಎನ್ನುವಾಗ ನಾನು ಯೋಚಿಸದೆ ಇನ್ನೇನು ಮಾಡಲಿ? ಹಾಗೆಂದು ಯೋಚಿಸುತ್ತಾ ಕಾಲಹರಣ ಮಾಡುವುದಲ್ಲ. ಶ್ರೀಹರಿಯೇ ಭಕ್ತರ ಏಳಿಗೆಯಾಗಿ ಸತ್ಯ ಸಾಕ್ಷಾತ್ಕಾರಕ್ಕಾಗಿ ಭೂಮಿಯಲ್ಲಿ ದ್ವಾರಕಾಪುರಿಯಲ್ಲಿದ್ದಾನೆ. ಆ ಕಡೆಗೆ ಹೋಗ್ತೇನೆ. ಲೀಲಾಮಯ ಶ್ರೀಧರ ರಮಾಮರ ಲೀಲಾಮಯ ಶ್ರೀಧರ ಶ್ರೀಶಖಳನಾಶ ವೈಕುಂಠವತಗ ಶ್ರೀಶಖಳನಾಶ ವೈಕುಂಠವತ ಲೀಲಾಮಯ ಶ್ರೀಧರ ರಮಾಪರ ಹರಿ ಯಾರು ಇಲ್ಲ, ನಿನಗೆ ಶರಣಾಗಿದ್ದೇನೆ. ಏಳು ನಾನು ತುಮನಾಡಿದನೆ ಏಳು ಧೈರ್ಯವಾನು ತುಮನಾಡಿದನೆ ನುಡಿ ಬಂದ ಕಷ್ಟವ ಲೀಲೆಯಲ್ಲಿ ಪರಿಹರಿಸಿ ಸಲಹುವೆ ಜಾಲವಲ್ಲ ಪರಿಹರಿಸಿ ಸಲಹುವೆ ಜಾಲವಲ್ಲ ಸುಮನದ ರಾಣಿದನೆ ಅನಿಮಿಷಪತೆ ನಾರಾಯಣ ನಾರಾಯಣ ನಾರಾಯಣ. ಆದಿತೇಯ ವರ್ಗವನ್ನು ಸೇರಿಸಿಕೊಂಡು ಆದಿತ್ಯಲೋಕವೆನ್ನಿಸಿದಂತಹ ದೇವಭೂಮಿಯಲ್ಲಿ ಸುಧರ್ಮ ಸಭೆಯ ಧರ್ಮ ಸಿಂಹಾಸನಾಧ್ಯಕ್ಷನಾಗಿ ಜಗಕೋಟಿಯನ್ನು ಉಚ್ಚರಿಸುವಂತಹ ಕರ್ತೃತ್ವವನ್ನು ಹೊಂದಿದವ ನೀನು.
ಅಂತಹ ದೇವಭೂಮಿಯಲ್ಲಿ ಇದ್ದುಕೊಂಡಂತಹ ನೀನು ವರ್ತಮಾನ ಕಾಲದಲ್ಲಿ ಕರ್ಮ ಪ್ರಪಂಚದಲ್ಲಿ ಕರ್ತವ್ಯ ವೃತ್ತಿಯನ್ನು ಹೊತ್ತು ಕರ್ಮನಿಷ್ಠೆಯಿಂದ ಧರ್ಮ ರಕ್ಷಣೆಯನ್ನು ಮಾಡುವುದಕ್ಕೆ ಬಂದಿರುವಂತಹ ಧರ್ಮಾಧ್ಯಕ್ಷನಾದ ನನ್ನ ಬಳಿಗೆ ಆಗಮಿಸಿದ್ದಿ. ನೋಡುವಾಗ ಅಚ್ಚರಿ. ಅತಂತ್ರವಾದ ಮಾನವ ವರ್ಗಕ್ಕೆ ಸ್ವತಂತ್ರವಾದ ಬದುಕಿನ ರೂಪುರೇಷೆ ಏನು? ಅಸ್ಥಿರವಾಗಿರುವಂತಹ ಜನಸ್ತೋಮಕ್ಕೆ ಸುಸ್ಥಿರವಾದ ಭದ್ರತೆಯನ್ನು ಒದಗಿಸುವುದೆಂತು? ಈ ಪರಿಕಲ್ಪನೆಯಿಂದ ಇಳಿದು ಬಂದವನಿಗೆ ಕೃಷ್ಣ ಅಂತ ಹೆಸರು. ಧರ ವೈಕುಂಠವೆನ್ನಿಸಿದಂತಹ ದ್ವಾರಾವತಿಯಲ್ಲಿ ನೆಮ್ಮದಿಯಿಂದ ಇದ್ದಾಗ್ಗೆ ಕೇಳಿಸಿತು ನಿನ್ನ ನಾದ. ಎಲ್ಲಿಂದ ಇದು? ಇದು ಸುನಾದವೇ? ಆರ್ತನಾದವೇ? ಯೋಚಿಸಿದ್ರೆ ಆರ್ತನಾದ. ದೇವ ಮಂದಾಕಿನಿ ಜಲದಿಂದ ಆ ವೈಕುಂಠಧಾಮದಲ್ಲಿ ಹರಿಯ ಪದಯುಗಳವನ್ನು ತೊಳೆಯುವವ ನೀನು. ಇವತ್ತು ಕರ್ಮ ಪ್ರಪಂಚಕ್ಕೆ ನರನಾಗಿ ಬಂದಿರುವಂತಹ ನನ್ನ ಮುಂಭಾಗದಲ್ಲಿ ನಾರಾಯಣ ಸ್ತೋತ್ರದೊಂದಿಗೆ ಕಣ್ಣೀರ ವರ್ಷವನ್ನು ಹರಿಸುತ್ತಿಂತಾದ್ರೆ ಕಾರಣ ಬೇಕಲ್ಲ. ಶ್ರೀಮನೋಹರ ಸ್ವಾಮಿ ದೇವ ಕೃಪಾಡು ಕಮನೀಯನೆ ಕೇಳು ಭೂಮಿಯ ಪಜಲದ ನರಕದಾನವನು ಕಾಮುಕತನದೋಡ ಬಯಸಿನ ಕವನು ಶ್ರೀಮನೋಹರ ಸ್ವಾಮಿ ದೇವ ಕೃಪಾಳು ಹರಿ ಪುರಂದರನೇ, ಧರಣಿಯೆಲ್ಲರ ಸಾಧು ಸಜ್ಜನರ ಕ್ಷೇಮಕ್ಕಾಗಿ ನೋಟಗಾರ ಕಣ್ಣಿಗೆ ವೈಕುಂಠವನ್ನು ನೋಡಿದಂತೆ ಹೇಳುವವರಿದ್ದಾರೆ. ವೈಕುಂಠದಲ್ಲಿಯೂ ನಿನ್ನ ಸ್ಥಾನವಿದೆ. ಆದರೆ ಭಕ್ತಾಧರಣ ಇರುವಂತಹ ಮುಖ್ಯವಾದಂತಹ ಧ್ಯೇಯವನ್ನಿರಿಸಿಕೊಂಡು ಈ ದ್ವಾರಾವತಿಯಲ್ಲಿದ್ದೀಯ ದೇವ. ನಿಜ. ಆದ್ದರಿಂದಲೇ ನಿನ್ನನ್ನು ಭೇಟಿಯಾಗದೆ ಲೋಕಕ್ಷೇಮವಾಗುವುದಿಲ್ಲ ಎನ್ನುವ ನಂಬಿಕೆಯುಳ್ಳವನು ನಾನು. ದೇವರೇ, ಏನು ನೀನೆಲ್ಲೇ ಇರಲಿ ಲೋಕಕ್ಷೇಮ ಬಯಸುವವನು. ನಿಜ. ನಿಮ್ಮ ಅಜ್ಞಾಧಾರಕನಾಗಿ ದೇವೇಂದ್ರ ನಾನು ತ್ರಿವಿಷ್ಟಮ ಪದವಿಯಲ್ಲಿ ಏನೇ ಕುಳಿತಿದ್ದೇನೆ. ನಿಜ. ನನಗೂ ಲೋಕಹಿತ ಮಮಕರಣೀಯಂ. ನಿಜ. ಅದು ತಪ್ಪಿ ಹೋಗುವುದಿಲ್ಲ. ಲೋಕಮೂರಕ್ಕೆ ಹಿತವನ್ನು ಬಯಸುವ ಕಾರಣ ನೀ ಶಂಕರ. ಆದ್ದರಿಂದಲೇ ಹೇಳ್ತೇನೆ, ನೀನೇ ಹೇಳಿದ ಹಾಗೆ ಸುನಾದವಾಗಬೇಕು, ಪ್ರಪಂಚಕ್ಕೆ ಇದು ನಿನಾದ ಅಂತ ಆಗಬೇಕು. ಆದ್ರಿಂದ ನಿನ್ನ ಬಳಿಗೆ ಬಂದಿದ್ದೇನೆ. ಅವನೇ ಭೂಲೋಕ ಪ್ರಾಗ್ಜ್ಯೋತಿಷಪುರವಂತೆ ಹೇಳ್ತಾನೆ, ಭೂಮಿಯಾತ್ಮಕ ಅಂತ ಹೇಳ್ತಾನೆ. ಏನು ಅಂತ ಅವನಿಗೂ ಗೊತ್ತಿಲ್ಲ. ಆದ್ದರಿಂದಲೇ ನರಕಾಸುರನು ಪ್ರಾಗ್ಜ್ಯೋತಿಷ ಪಟ್ಟಣವನ್ನು ರಾಜಧಾನಿಯನ್ನಾಗಿಸಿ ದೈತ್ಯರನ್ನು ದಾನವರನ್ನು ರಕ್ಕಸರನ್ನೆಲ್ಲ ನೆರಹಿಕೊಂಡು ಯಾರೋ ಹೇಳಿದ್ದಾರೆ ಎನ್ನುವ ಮಾತ್ರಕ್ಕೆ ಶಚಿಯನ್ನು ಬಯಸಿ ದಾನವ ದಾಳಿ ಇಟ್ಟ. ಹೌದೇ? ಹೌದು. ಹೋರಾಟ ಮಾಡಿದೆವು. ಹೋರಾಟದಲ್ಲಿ ಪರಾಭವವನ್ನು ಕಂಡೆವು. ಹೋಗಲಿಲ್ಲ. ಮತ್ತೆ ಅವರಿಗೆ ಯಾರು ಸಿಗಲಿಲ್ಲ. ಯಾರು ಸಿಗದಾಗ ನನ್ನವೇ ದೇವಿಯ ಕುಂಡಲ, ವರುಣಪಾಶ, ಮಣಿಶೈಲ, ಕುಬೇರನ ಭಂಡಾರವನ್ನು ದೋಚಿ ಅವರ ಸದನಕ್ಕೆ ಒಯ್ದಿದ್ದಾನೆ. ಯಾರಲ್ಲಿ ಹೇಳಿ ದೇವರೇ, ಯಾರಲ್ಲಿ ಹೇಳಿ?
ಲೋಕಮೂಲದ ಹಿತವನ್ನು ಅಪೇಕ್ಷೆ ಪಡುವವ ನೀನು. ಇಂದು ಕರ್ಪೂರಾನ್ವಯದಲ್ಲಿ ಬುಧಿಸಿದಂತಹ ಕಳನರಕಾಸುರ ವರಬಲದ ಪ್ರಮಥತೆಯಿಂದ ದೇವಭೂಮಿಗೆ ಅಭಿಯೋಗಗೈದನೆ. ಎಷ್ಟೋ ಮಂದಿ ರಾಕ್ಷಸರು ದೇವಲೋಕಕ್ಕೆ ಬಂದದ್ದುಂಟು. ಹೌದು. ಹೋರಾಟದಲ್ಲಿ ಗೆದ್ದದ್ದೂ ಉಂಟು, ದೇವ ಪದವಿಯನ್ನು ಏರಿದ್ದೂ ಉಂಟು. ಆದರೆ ಸುರಲೋಕದ ಸದ್ವಸ್ತುಗಳನ್ನು ಅವರ ಲೋಕಕ್ಕೆ ಕೊಂಡೊಯ್ದ ಕಥಾನಕ ಉಂಟೇ? ಇಲ್ಲ. ಹಾಗಿದ್ರೆ ಇವತ್ತು ಹೊಸ ಪ್ರಸಂಗ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ ಆದ್ರೆ ಯಾವ ದುರ್ಬುದ್ಧಿವಂತ ಇವನಿಗೆ? ಇವನ ಪ್ರಸಂಗ ಒಳ್ಳೇದಾಗಬೇಕಲ್ಲ. ಆಗಬೇಕು ಅಂತಿದ್ರೆ ಇವ ಮಾಡಿದ ಕೃತಿ ಎಷ್ಟು ಸರಿಯಾದದ್ದು ಅಂತ ನಾವು ಊಹಿಸಬೇಕು. ಅದಿತಿ ದೇವಿ ಕೇವಲ ದೇವತೆಗಳಿಗೆ ಮಾತ್ರ ತಾಯಿಯಲ್ಲ. ಒಂದು ಕಾಲದಲ್ಲಿ ವಾಮನಾವತಾರಿಯಾದ ನನಗೆ ತಾಯಿಯಾಗಿ ಒದಗಿ ಬಂದವಳು. ಅಂತಹ ಪುಣ್ಯಗರ್ಭೆಯ ಕರ್ಣಕುಂಡಲಕ್ಕೆ ಕೈ ಇಕ್ಕುವಂತಹ ಹೀನ ಕೃತ್ಯಕ್ಕೆ ತಾಮನ ಮಾಡಿದಂತಾದರೆ ಇದು ಅವನಿಗೆ ಬಂದ ಅಂತ್ಯಕಾಲ. ಮಾತೆಯ ಕುಂಡಲಪಹಾರ ಅಲ್ವೇ? ಜೊತೆಯಲ್ಲಿ ಪರರ ಭಕ್ತಿಯನ್ನು ವಶೀಕರಣ ಮಾಡುವುದು ಬುದ್ಧಿ. ಪರ ದಾರಾಪಹಾರ. ಮತ್ತೆ ನಿನ್ನ ಮಡದಿಯಾದ ಶಚಿಯ ಮೇಲೆ ಕಣ್ಣಿಟ್ಟಿದ್ದಾನೆ. ದೇವ ಸಂಪದವೆನ್ನಿಸಿದಂತಹ ವರುಣನ ಪಾಶ, ಕುಬೇರನ ಮಣಿಶೈಲ, ಇನ್ನಿತರ ಸತ್ವಸ್ತುಗಳು ಇದನ್ನೆಲ್ಲ ತನ್ನ ಪುರ ಕೊಯ್ದಿದ್ದಾನೆ ಅನ್ನುವುದರ ಅರ್ಥ ಏನು ಬಲ್ಲೆಯ? ಯಾವುದು ಎಲ್ಲಿರಬೇಕು ಅಲ್ಲೇ ಇರಬೇಕು. ಜಲದಲ್ಲಿ ಬದುಕುವ ಮೀನನ್ನು ನಾವು ನೆಲದಲ್ಲಿಟ್ಟರೆ ಬದುಕುವುದೇ? ದೇವಭೂಮಿಯಲ್ಲಿ ಇರಬೇಕಾದಂತಹ ಪುಣ್ಯ ವಸ್ತುವನ್ನು ಕರ್ಮ ಪ್ರಪಂಚಕ್ಕೆ ತಂದರೆ ಮೌಲ್ಯ ಉಂಟೆ? ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಬೇಕಾದ ಮೂರ್ತಿಯನ್ನು ಕೊಂಡು ಹೋಗಿ ನಂದನವನದಲ್ಲಿದ್ದರೆ ಶೋಭೆಗಾದೀತು ವಿನಃ ಆರಾಧನೆಗಾಗುತ್ತದೆಯೇ? ಆದ್ದರಿಂದಲೇ ನಾವು ಯೋಚಿಸಬೇಕು, ಯಾವುದನ್ನು ಎಲ್ಲಿಡಬೇಕು, ಹೇಗಿರಬೇಕು, ಯಾವುದು ಎಲ್ಲಿರಬೇಕು, ಹೇಗಿರಬೇಕು ಎಂಬ ಹಾಗೆ ಇದನ್ನು ಅರ್ಥ ಮಾಡಿಕೊಳ್ಳದೆ ತನ್ನ ದಾರ್ಷ್ಟ್ಯತನದಿಂದ ಅಧಿಕಾರದಾಹದಿಂದ ಸರ್ವವನ್ನು ಮೀರಿ ನಿಲ್ಲುತ್ತೇನೆ ಅಂತ ಹೊರಟಿದ್ದಾನೆ ಅಂತಾದರೆ ಆ ಕಾಲಕ್ಕೆ ಇಳಿದು ಬರುವವನಿಗೆ ಮಹಾವಿಷ್ಣು ಅಂತ ಅರ್ಥ. ನನಗೂ ಒಂದು ಮನಸ್ಸುಂಟು, ಅದನ್ನೊಂದು ವಿಷ್ಣುಮೂರ್ತಿ ಕ್ಷೇತ್ರ ಮಾಡಬೇಕು ಅಂತ. ಬರೇ ವಿಷ್ಣುಮೂರ್ತಿ ಅಲ್ಲ, ಮಹಾವಿಷ್ಣು ಕ್ಷೇತ್ರವಾಗಿ ಪರಿವರ್ತನೆಗೊಳಿಸ್ತೇನೆ. ದುಷ್ಟರನ್ನು ದಮನಿಸುತ್ತೇನೆ. ಕೇವಲ ನರಕಾಸುರನಿಗೆ ಮಾತ್ರ ಅಲ್ಲ, ಅಂತಹ ದುರ್ನೀತಿವಂತನ ಅಧರ್ಮಿ ಆಡಳಿತಗಾರನ ಮಂತ್ರಿಗಳು ರಾಜಧರ್ಮವನ್ನು ಮೆಟ್ಟಿ ನಿಂತವನ ಅಂತರಂಗಕ್ಕೆ ಧಾರ್ಮಿಕ ಪ್ರಪಂಚ ಏನು, ಸನಾತನ ಸಂಸ್ಕೃತಿ ಏನು ಎನ್ನುವುದರ ಅರಿವು ಮೂಡಿಸಬೇಕಾದ ಪ್ರತಿಯೊಂದು ಕರ್ತವ್ಯ ಈ ನೆಲದ ಪ್ರತಿಯೊಬ್ಬನಿಗೂ ಉಂಟು ಮಂತ್ರಿಗಳಿಗೆ. ಆದ್ದರಿಂದ ಅಂತಹ ಪ್ರಜ್ಞಾದೀಪ್ತಿ ಬೆಳಗುವಂತಹ ಕರ್ತವ್ಯಕ್ಕೆ ನಾನೇ ಹೊಣೆಯಾಗುತ್ತೇನೆ. ಕೇವಲ ಒಬ್ಬ ನರಕಾಸುರನನ್ನು ಪರಿಶುದ್ಧಗೊಳಿಸಿದ್ರೆ ಸಾಲದು, ಸಮಗ್ರವಾದ ಭೂತಲದ ಪುಣ್ಯ ಭೂಮಿಯನ್ನು ನಿಜಾರ್ಥದ ದೇವರ ನಾಡಾಗಿ ಪರಿವರ್ತನೆಗೊಳಿಸಬೇಕು. ಇದು ದೇವರ ನಾಡು ಆಗಬೇಕು. ಇಲ್ಲಿ ಅಲ್ಲಲ್ಲಿ ಬ್ರಹ್ಮ ಕಳಶವೇ ಆಗಬೇಕು. ಆದ್ದರಿಂದ ಧಾರ್ಮಿಕ ಸತ್ವ, ಧಾರ್ಮಿಕತೆಯ ಸತ್ಯ ಇದನ್ನು ಪ್ರತಿಯೊಬ್ಬನ ಅಂತರಂಗದಲ್ಲಿ ಅನಾವರಣಗೊಳಿಸುವವನಿಗೆ ಚಿತ್ತಜಯ್ಯ ಅಂತ ಹೆಸರು. ಅದನ್ನು ಮಾಡಿಯೇ ಮಾಡುತ್ತೇನೆ. ಉಂಟಲ್ಲ, ಯೋಚಿಸಬೇಡ. ಏನು ಯೋಚಿಸಬೇಡ. ಭೂಮಿ ಆತ್ಮಜ ಅಂತ ಹೇಳ್ತಾನೆ. ಇರಲಿ, ನಾನು ಭೂಮಿಪತಿ. ಆದ್ದರಿಂದ ಭೂಮಿಪತಿಯಾದ ನಾನು ಕ್ಷಿತಿಭಾರಕರನ್ನು ಕಳೆದು ಕ್ಷಿತಿ ಧರ್ಮವನ್ನು ಸಂರಕ್ಷಿಸ್ತೇನೆ. ನಿಶ್ಚಿಂತನಾಗಿದ್ದೇನೆ. ನಾರಾಯಣ ನಾರಾಯಣ ನಾರಾಯಣ. ದುಷ್ಟನಾಗಿರುವಂತಹ ನರಕ ದೈತ್ಯನನ್ನು ಸಂಹಾರಗೈಯಬೇಕಾದದ್ದು ಅನಿವಾರ್ಯವೇ. ಹಾಗೆಂದು ಅವನ ಪುರವನ್ನು ಸೇರಬೇಕು ಅಂತಿದ್ರೆ
ಹೀಗೆ ಹೋಗುವುದಲ್ಲ. ನನ್ನ ವಾಹನವಾಗಿರುವಂತಹ ಗರುಡನಿದ್ದಾನೆ. ಕರದಲ್ಲಿ ಸುದರ್ಶನ ಗ್ರಹಣ ಮಾಡಿದ್ದೇನೆ. ದುಷ್ಟನ ಮಥನಕ್ಕೆ ಬೇಕಾಗಿ ಸಾಗುತ್ತೇನೆ. ಕ್ಷಣಾದಿ ನೆನೆದವನಿರುಳು ಕಂಡದರು ಪಾದ ಕೆರಗಿ ಭಾವಿಯು ಹೇಳಿದಳು ಎಲ್ಲಿಗೆ ಗಮನ ಎಲ್ಲಿಗೆ ಗಮನ ನಿಲ್ಲಲು ರಮಣ ಎಲ್ಲಿಗೆ ಗಮನ ರಮಣ ಸೊಲ್ಲಿಸದೊಳೈದುವದೇನು ಹದನಾಯ ಸೊಲ್ಲಿಸದೆ ಎನ್ನುಳ್ಳೈದುವದೇನು ಹದನ ಯಾರು ಗದನ ಯಾರು ಗದನ ತಿಳಿಯದಾದ ಅದನ ರಮಣ ಕದನ ಅದನ ರಮಣ ಪ್ರಭು ಕಾರಣ ಉಂಟು. ಎಲ್ಲಿಗಾದ್ರೂ ಹೊರಗಡೆ ಹೋಗುವಂತಹ ಸಮಯದಲ್ಲಿ ಸಕಲ ವಿಚಾರಗಳನ್ನು ಈ ಬಾಮಿಯಲ್ಲಿ ಹೇಳಿ ಹೋಗುವರು ಎನ್ನುವ ಹಾಗೆ ಭಾವಿಸಿಕೊಂಡವಳು. ಆದ್ರೆ ಇವತ್ತು ನಿಮ್ಮ ನಡೆಯಲ್ಲಿ ಬದಲಾವಣೆಯನ್ನು ಗಮನಿಸ್ತಾ ಇದ್ದೇನೆ. ಬಾಮ ಎನ್ನುವ ಹಾಗೆ ಕರೆಯುವ ಬಾಯಲ್ಲಿ ಗರುಡ ಎನ್ನುವ ಹಾಗೆ ಕರೆಯುತ್ತಾ ಇದ್ದೀರಿ. ಅಲ್ಲೇ ಸ್ವಲ್ಪ ನನಗೆ ಅನುಮಾನ ಬಂತು. ಬಾಮೆ ಹೋಗಿ ಗರುಡ ಏನು ಅಂತ ಹೇಳಿ ಹೇಗಿರುವಾಗ ಒಟ್ಟಿಗೆ ಇರುವವಳ ಬಾಮೆಯನ್ನ ಬಿಟ್ಟು ಏರಿಕೊಂಡು ಹೋಗುವ ವಾಹನವನ್ನ ಕರೆಯುತ್ತಾ ಇದ್ದೀರಾ? ಹೊರಗೆ ಹೋಗುವಾಗ ಎಲ್ಲಾ ಗಂಡಂದಿರು ಹೆಂಡತಿಯಲ್ಲಿ ಎಲ್ಲಾ ವಿಷಯ ಹೇಳಿ ಹೋದ್ರೆ ಬದುಕಲಿಕ್ಕೆ ಉಂಟಾ ಅಲ್ಲ? ನೀವು ಬೇರೆಯವರ ವಿಷಯ ಗೊತ್ತಿಲ್ಲ, ಈ ಬಾಮೆಯಲ್ಲಿ ಹೇಳಿ ಹೋಗ್ಲಿಲ್ಲ ಅಂತ ಆದ್ರೆ ಮತ್ತೆ ಇಲ್ಲಿಗೆ ಬರ್ಲಿಕ್ಕೆ ನಾನಂತೂ ಬಿಡುವುದಿಲ್ಲ. ಕಷ್ಟ. ಹೌದು. ಯಾಕೆ? ಹಠಮಾರಿ ಹೆಣ್ಣು ನಾನು ಸ್ವಾಮಿ. ಅದಕ್ಕಾಗಿ ತಡೆಯನ್ನೊಡ್ಡಿದ್ದೇನೆ, ಕೇಳ್ತಾ ಇದ್ದೇನೆ. ಎಲ್ಲಿಗೆ? ಅಯ್ಯೋ ಅಪಶಕುನ. ಒಂದು ಶುಭ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳುವ ಕ್ರಮ ಉಂಟೇನೆ. ಮತ್ತೆ ಹೇಗೆ ಕೇಳಬೇಕು? ದೂರ. ಓ ಹಾಗೆ. ನೀವು ದೂರ ಎಲ್ಲಿಗೆ? ಅಯ್ಯೋ ದೂರ ಮಾತ್ರ ಸಾಕು, ಎಲ್ಲಿಗೆ ಬೇಡ.
ಅದು ಮರ್ತು ಹೋಗುದು. ನಾ ಹೊರಟ ಪರಿ ಕೀರವಾಣಿ ಕೇಳಿ ಹೊರಟಿಗ ಹೊರಟಿಗ ದೂರಿದನ ಬಲವೈದಿಯು ತನ್ನಲಿ ದೂರಿದನ ಬಲವೈದಿಯು ತನ್ನಲಿ ಹೊರುಳಿ ನಾಯನ ದೂರಿ ಉಪದ್ರವ ದೂರಿದನ ಬಲವೈದಿಯು ತನ್ನಲಿ ಹೊರುಳಿ ನಾಯನ ದೂರಿ ಉಪದ್ರವ ವೀರವಾಣಿ ಕೇಳಿ ಹೊರಟಿಗೆ ಕಾರಣ ಗುಣಶೀಲೆ ಎನ್ನ ರಮಣಿ, ನೀವು ವೇಗವಾಗಿ ಹೋಗ್ತೀರಾ ಎನ್ನುವುದು ಗೊತ್ತುಂಟು, ಆದ್ರೆ ನಿಮ್ಮ ನಡೆಯಲ್ಲಿ ಇವತ್ತು ಇಷ್ಟು ಬೇಗ ಉಂಟು ಅಂತ ಗೊತ್ತಿರಲಿಲ್ಲ ನನಗೆ. ಸುಲಭ ಇಲ್ಲ. ಕೆಲವು ಸಲ ವೇಗ, ಹೌದು. ಕೆಲವು ಸಲ ನಿಧಾನ. ಕೆಲವರ ನಿಧಾನ ಆಗಬೇಕಿದ್ರೆ ಹೀಗೆ ಹೋಗಬೇಕು. ಕಾರಣ ಯಾಕೆ ಬಲ್ಲೆಯ? ಏನು? ನಿನ್ನ ಮಾತುಗಳನ್ನು ಕೇಳುವಾಗ ಇಣಿಯ ವಾಕ್ಯದ ಹಾಗೆ ಕೇಳ್ತದೆ. ಅದು ಹೇಗೆ? ಇಣಿ ಬೇಗ ನೋಡು ಮಾತಾಡುದು. ಏನು ಹಾಗಿದ್ರೆ ನನ್ನ ಸ್ವರ ಹೊಡೆದೋಗಿದೆ ಅಂತ ಹೇಳುದು? ಹಾಗಲ್ವೇ, ಮತ್ತೆ ನಿನ್ನ ಸ್ವರವೇ ಹಾಗೆ. ನಿನ್ನ ಮಾತನ್ನು ಕೇಳಬೇಕಾದದ್ದು ಕರ್ತವ್ಯ. ಕೇಳಿದವರನ್ನು ಮಾತೆ ಹೇಳಿದರು. ಏನು? ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಓ ಶುಕವಾಣಿ, ಏನು ನಿನ್ನ ಮಾತನ್ನು ನಡೆಸಬೇಕಾದ್ದು ಕರ್ತವ್ಯವೇ. ಹಾಗೆಂದು ಹೇಳಬೇಕಾಗಿತ್ತು. ಏನು? ಎಲ್ಲಿಗೆ ಬಲ್ಲೆಯ? ಈಗ ತಾನೇ ಬಂದ ದೇವೇಂದ್ರ. ಅಯ್ಯೋ, ಆ ದೇವೇಂದ್ರನೊಂದು ಕಥೆ ಕೇಳಲಿಕ್ಕೆ ಆಗೋದಿಲ್ಲ ಸ್ವಾಮಿ. ಅವನ ಅವಸ್ಥೆಯನ್ನು ಹೇಳಿ ಪ್ರಯೋಜನ ಇಲ್ಲ. ಈ ಸಲ ಅಂತೂ ಪ್ರಯೋಜನವೇ ಇಲ್ಲ. ಅಂತೂ ಬಂದನ ದೂರಿದ. ಏನು? ದೂರುವುದು ಬಿಟ್ಟರೆ ಬೇರೆ ಎಂತದ್ದು ಇಲ್ಲ. ದೂರಿದಾಗ ನಾ ಕೇಳಿದೆ, ಸಮಸ್ಯೆ ಏನು? ಏನಂತೆ ಸಮಸ್ಯೆ? ಹೇಳಿದ ಅವನಿಗೆ ಆ ಭೂಮಿಯಾತ್ಮಜನಾದ ದುಷ್ಟ ನರಕ ದೈತ್ಯನಿಂದ ತೊಂದರೆಯಾಗಿದೆಯಂತೆ. ಅಯ್ಯೋ, ಅದಿದ್ದದ್ದೇ ಬಿಡಿ, ಯಾವಾಗ್ಲೂ ನೋಡಿದ್ರು. ಎಂತದ್ದು? ಅಷ್ಟೇ ಅಲ್ಲ, ಮತ್ತೆ ದೇವಲೋಕದ ಮೇಲೆ ದಾಳಿ ಮಾಡಿದ್ದಾನೆ. ದೇವಪುರವನ್ನು ಗೆತ್ತಿದ್ದಾನೆ. ದೇವಪೀಠವನ್ನು ವಶೀಕರಿಸಿದ್ದು ಮಾತ್ರವಲ್ಲ, ಮತ್ತೆ ದೇವಲೋಕದ ಸಂಪದವಾದ ಅದಿತಿ ದೇವಿಯ ಕುಂಡಲ, ಕುಬೇರನ ನವರತ್ನದ ಭಂಡಾರ, ವರುಣನ ಮಣಿ ಶೈಲ, ಪಾಶ, ಅದಿತಿ ದೇವಿಯ ಕುಂಡಲ ಇದನ್ನು ತಾನು ತನ್ನ ಪುರಕ್ಕೆ ಒಯ್ದಿದ್ದಾನಂತೆ. ಅದನ್ನು ವಶ ಮಾಡಿ ದೇವೇಂದ್ರನಿಗೆ ಒಪ್ಪಿಸುವುದಕ್ಕೆ ಬೇಕಾಗಿ ಹೊರಟು ನಿಂತಿದ್ದೇನೆ. ಒಳಗಿರು ಸ್ವಾಮಿ.
ಗಾತ್ರ ನರಕ ದೈತ್ಯನ ಕೊಲ್ದು ನರಕ ದೈತ್ಯನ ಕೊಲ್ದು ಸುರಲೋಕಕ್ಕೆ ದುಯಯ ಸುರಲೋಕ ಸುರಲೋಕಕ್ಕೆ ದುಯಯ ಐದುಯ ಐದುಯ ಬರುವಿನ ಜತೆಗಿಂತ ಹರುಳಿನ ಬರುವೆ 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 ಬರುವೆನ ಜತೆಯಿಂದ ಬರುವೆನ ಜತೆಯಿಂದ ಬರುವೆನ ಜತೆಯಿಂದ ಹರುಳದು ಎಲ್ಲರೂ ಕರೆದೊಯ್ಯಬೇಕು ಪ್ರಿಯ ಕರೆದೊಯ್ಯಬೇಕು ಪ್ರಿಯ ಎನ್ನ ಕರೆದೊಯ್ಯಬೇಕು ಪ್ರಿಯ
ಹರುಷವಾಯಿತು ಕಾಂತ ನರಕದೈತ್ಯನ ಸುರಲೋಕಿಗೆ ಇದುವೆಯ ಬರುವೆ ನಗರಿಂದ ಕರೆಯಬೇಕು ಪ್ರಿಯ ಎನ್ನ ಕರೆಯಬೇಕು ಪ್ರಿಯ ಎನ್ನ ಕರೆಯಬೇಕು ಪ್ರಿಯ ಬರುವಿನ ಜತೆಯಿಂದ ಹರುಷ ದುಷ್ಟ್ಯನನ್ನು ಕರೆದೊಯ್ಯಬೇಕು ಪ್ರಿಯ ಯಾಕೆ ಗೊತ್ತೇ ನನಗಿವತ್ತು ಇಷ್ಟು ವೇಗ ಉಂಟು ಅಂತ ಗೊತ್ತಿರ್ಲಿಲ್ಲ. ಅಲ್ಲ ನಮ್ಮ ವೇಗ ಉಂಟು, ನೀನು ಹರುಷದಿಂದ ಇಷ್ಟು ಕುಣಿತಿಂತ ನನಗೆ ದೇವರಾಣೆ ಗೊತ್ತಿರಲಿಲ್ಲ. ಅದು ಯಾಕೆ ಕುಣಿದದ್ದು ಕಾರಣ ಉಂಟು. ಯಾಕೆ? ಗಂಡನಾದಂಥ ನೀವೇ ಆವಾಗ ಅಷ್ಟು ಕುಣಿದಿರುವಾಗ ಹೆಂಡತಿಯಾದ ನಾನು ಸ್ವಲ್ಪ ಕುಣಿದ್ರೆ ಹೇಗೆ? ಅದಷ್ಟೇ. ಆದ್ರೆ ಲೋಕದಲ್ಲಿ ಎಲ್ಲ ಹೆಂಡತಿಯರು ಗಂಡನನ್ನೇ ಕುಣಿಸುವುದು. ಆದ್ರೆ ನೀನು ಕುಣಿದು ನನ್ನ ಕುಣಿಸಿದೆ ಎಲ್ಲ. ಇಲ್ಲ ಇಲ್ಲ ಅದನ್ನು ಮಾತ್ರ ಹಾಗೆ. ಗಂಡ ಹೆಂಡತಿ ಅಂದ್ರೆ ಹಾಗೆ ಕಣೆ. ಲೋಕ ಯಾವತ್ತು ಕುಣಿಯುತ್ತಾ ನಲಿಯುತ್ತಾ ಸರಸದಿಂದಲೇ ಬದುಕುತ್ತಾ ಇರಬೇಕು. ಯಾವ ಮನೆಯಲ್ಲಿ ಗಂಡ ಹೆಂಡತಿ ಪರಸ್ಪರ ಪ್ರೀತಿ ನೆಮ್ಮದಿಯಿಂದ ಬದುಕುತ್ತಾರೋ ಆ ಮನೆಯಲ್ಲಿ ಲಕ್ಷ್ಮೀನಾರಾಯಣರು ನೆಲೆ ನಿಲ್ಲುತ್ತಾನೆ ಅಂತ ಶಾಸ್ತ್ರ ವಚನ. ಹೌದೌದು. ಯಾವ ಮನೆಯಲ್ಲಿ ಗಂಡ ಹೆಂಡತಿ ನಿತ್ಯ ಜಗಳ ಮಾಡಿಕೊಂಡಿರ್ತಾರೋ ಆ ಮನೆಗೆ ಬೇರೆ ಮಾಟವೇ ಬೇಡ, ಅದೇ ದೊಡ್ಡ ಮಾಟ. ಸ್ವಾಮಿ ನೀವು ಹಾಗೆ ಹೇಳಬೇಡಿ. ಕಲಹ ಎನ್ನುವುದು ಬೇಕು ಬೇಕು. ಎಲ್ಲಿವರೆಗೆ? ಉಂಡು ಮಲಗುವ ತನಕ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ. ಕಲಹ ಇಲ್ಲದ ಬಾಳು ಕಹಿಯಾದ ತಿನಿಸು ತಿಂದ ಹಾಗೆ. ಹಾಗಾಗಿ ಕಲಹ ನಮ್ಮಲ್ಲಿರುವ ಹಾಗೆ ಈ ಕ್ಷಣಕ್ಕೆ ಕಲಹ, ಅಲ್ಲಿ ಹೋದ್ಮೇಲೆ ಸರಿ ಆಗ್ತದೆ. ಅಲ್ಲ, ಈಗ ನಿನ್ಗೆ ಸಂತೋಷ ಯಾಕೆ? ಕಾರಣ ಉಂಟು ರಮಣ. ಈಗ ದೈತ್ಯರ ಉಪಟಳ ಹೆಚ್ಚಾಗುತ್ತಾ ಇದೆ. ಈ ಸಕ್ಕರೆ ಇರುವಲ್ಲಿ ಇರುವೆಗಳು ಬರುವುದು ಸಹಜ. ಸ್ವರ್ಗದ ಸುವಸ್ತುಗಳನ್ನು ಕಂಡಾಗ ಅಸುರರಾದವರಿಗೆ ಮೋಹ ಹುಟ್ಟುವುದು ಸಹಜ. ಆದ್ರೆ ಇಲ್ಲಿ ಆದದ್ದು ವಿಶೇಷ ಏನು? ಕರ್ಣಕುಂಡಲಗಳು ಕಾಣೆಯಾಗಿದೆ. ನಿಜ. ಸಕಲ ಸುವಸ್ತುಗಳನ್ನು ಕೂಡ ಅಪಹರಿಸಲ್ಪಟ್ಟಿದೆ. ಅದೆಲ್ಲ ಇರುವುದು ಎಲ್ಲಿ? ಸ್ವರ್ಗದಲ್ಲಿ ಇರಬೇಕಾದದ್ದು ಇರುವುದು ಈಗ ಪ್ರಾಗ್ಜ್ಯೋತಿಷ್ಯ ನಗರಿಯಲ್ಲಿ. ಅಲ್ಲಿಂದ ಅದನ್ನು ಪುನರಪಿ ಸ್ವರ್ಗಕ್ಕೆ ಏರಿಸುವ ಸಲುವಾಗಿ ಹೊರಟು ನಿಂತಿದ್ದೇನೆ. ನೀವು ಆವಾಗಕ್ಕೆ ಗರುಡ ಆವಾಗಲೇ ಅಭಯ ಕೊಡುವಾಗಲೇ ಆಲೋಚನೆ ಮಾಡಿದ್ದೇನೆ. ಇವತ್ತು ಏನೋ ಒಂದು ವಿಷಯ ಆ ಅಭಯದಲ್ಲಿ ಉಂಟು ಅಂತ ಗೊತ್ತಾಯ್ತು. ಹಾಗಾಗಿ ಓಡಿದ್ದೇನೆ. ಸ್ವಾಮಿ, ಈಗ ದೇವೇಂದ್ರನಿಗೆ ಸಂಕಷ್ಟ ಬಂತಲ್ಲವೇ, ನನಗೆ ಸಂತೋಷ. ಅದಕ್ಕೆ ಪರಮಾನಂದ ಬಾರಿಸ್ತೇನೆ. ದೇವೇಂದ್ರನ ಅವಸ್ಥೆ ಅವನಿಗೆ ಗೊತ್ತು. ಹೇಳ್ತಾನೆ ಅವ ಕಷ್ಟದಲ್ಲಿದ್ದಾನೆ, ಅವನಿಗೆ ಅಭಯ ಕೊಟ್ಟಿದ್ದೇನೆ. ನಿನಗೆ ಯಾಕೆ ಸಂತೋಷ? ಅವನಿಗೆ ಈಗ ಸಂಕಷ್ಟ ಬಂದಾಗ ಮಾತ್ರ ನಿಮ್ಮ ನೆನಪಾಗುತ್ತದೆ. ಅವನು ಸುಖದಲ್ಲಿದ್ದಾಗ ಯಾರ ನೆನಪು ಆಗುದಿಲ್ಲ ಅವನಿಗೆ. ಅದಷ್ಟೇ. ಹೀಗಿರುವಾಗ ಅವನ ದುಃಖವನ್ನು ದೂರ ಮಾಡುವ ಸಲುವಾಗಿ ತಾವು ಹೊರಟಂತಹ ವೇಳೆಯಲ್ಲಿ ನರಕ ದೈತ್ಯನನ್ನ ಕೊಂದು ಆ ಬಳಿಕ ಸ್ವರ್ಗದ ಸುವಸ್ತುಗಳನ್ನು ಪುನರಪಿ ಸ್ವರ್ಗಕ್ಕೆ ಏರಿಸ್ತೀರಲ್ವೇ? ಸ್ವಾಮಿ, ಕೊಟ್ಟು ಬರ್ತೇನೆ. ಗಂಡ ಸ್ವರ್ಗಕ್ಕೆ ಹೋಗುವಾಗ ಹೆಂಡತಿ ನಾನು ಬರುವುದು ಬೇಡವೇ?
ನೀನು ಕಾಲ ಬಂದಾಗ ಬಾ, ಕಾಲ ಬೇಡ, ಬರುವ ಕಾಲ ಬಂದಾಗ ಬಾ ಅಂತ. ಇಲ್ಲ, ನೀವು ಹೋಗುವಾಗ ನಾನು ಕೂಡ ಬರ್ತೇನೆ. ನಾವು ಈ ಸಲ ಒಂದು ಒಟ್ಟಿಗೆ ತಿರುಗಾಟ, ನಾವು ಒಟ್ಟಿಗೆ ಹೋಗಿ ಬರುವ ಎಲ್ಲ ಕಡೆಗೆ. ನೀನು ಈಗ ಸ್ವರ್ಗಕ್ಕೆ ಬರಬೇಕು ಅಂತಿದ್ರೆ ಉದ್ದೇಶ ಬೇಕಲ್ಲ? ಕಾರಣ ಇದೆ. ಏನು ಕಾರಣ? ಈ ಹಿಂದೆ ನನಗೊಂದು ಮಾತನ್ನ ಕೊಟ್ಟವರು ತಾವು. ಸ್ವಾಮಿ, ಹಿಂದೆ ನಾರದ ಮಹರ್ಷಿಗಳು ನಿಮ್ಮ ಬಳಿಗೆ ಬಂದಂತಹ ಸಮಯದಲ್ಲಿ ಒಂದು ಹೂವನ್ನ ತಂದು ಕೊಟ್ಟಿದ್ದಾರೆ. ಆ ಹೂವಿನ ಪ್ರಸಂಗ ವಿಸ್ತರಿಸಬೇಡ್ವೆ? ಯಾಕೆ? ಇನ್ನು ಅದನ್ನು ತೆಗೆದ್ರೆ ಮುಗಿಲಿಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ಮುಗಿತದೆ. ನಾವು ಮುಗಿಸುವ ಹಾಗೆ ಮಾಡುವ. ಸ್ವಾಮಿ, ಆ ಕಾಲದಲ್ಲಿ ನೀವಂತೂ ಸುಮ್ಮನೆ ಇರ್ಲಿಲ್ಲ. ನಿಮಗೆ ಇಟ್ಟು ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು, ಮಾತಾಡ್ಲಿಕ್ಕೆ ಆರಂಭಿಸ್ತೀರಿ ನೀವು. ಆವಾಗ ಅವನ ನಾವು ಮೂರು ಸಲ ಮಾತಾಡಿದ್ದಕ್ಕಿಂತ ಹೆಚ್ಚು ಇವರು ಕುಡಿಯುತ್ತಾರೆ ಅಂತ ಇವರಿಗೆ ಗೊತ್ತೇ ಇಲ್ಲ. ಅಲ್ಲ, ಅದರ ಬಿಡು, ನೀವು ಆ ವಿಷಯಕ್ಕೆ ಬರಬೇಡಿ. ಆ ಸಮಯದಲ್ಲಿ ನಾರದನಲ್ಲಿ ಕೇಳಿದಂತಹ ಪ್ರಶ್ನೆ ಆದರೂ ಯಾವುದು? ಓ ನಾರದ, ಈ ಹೂವನ್ನ ನಾನು ಏನು ಮಾಡಬೇಕು? ಆವಾಗ ಹೇಳಿದ, ಏನು? ರುಕ್ಮಿಣಿಯ ಮುಡಿಗೆ ಮುಡಿಸು. ಅಜ್ಜನಾದಂತಹ ನೀನು ಅಜ್ಜಿಗೆ ಹೂ ಮುಡಿಸುವ ಅಂತ ನೋಡ್ಬೇಕು. ಆ ಕಂಡ ಬ್ರಹ್ಮಚಾರಿಗೆ ಯಾರು ಹೂ ಮುಡಿಸಿದ್ರಿ ಏನು ಅವನಿಗೇನು? ಈಗ ನಿನಗೆ ಅದರಿಂದ ಏನು ಸಮಸ್ಯೆ ಮುಗಿದಿದೆಯಲ್ಲ? ಮುಗಿದದ್ದೇ ವಿಚಾರದಲ್ಲಿ ನಾನು ಮುಂದುವರಿಸು. ಮುಂದುವರಿಸುವುದಿಲ್ಲ. ಹಳೆ ಪ್ರಸಂಗದಲ್ಲೇ ಯಾಕೆ ಇದ್ದಿ? ಇಲ್ಲ, ನನಗೆ ಹಳೆಯದ್ದೇ ಬೇಕು. ಅದೇ ಗಟ್ಟಿ ಇರುವುದು, ಈಗಿದ್ದೆಲ್ಲ ಗಟ್ಟಿ ಇಲ್ಲ. ಸ್ವಾಮಿ, ಆ ಕಾಲದಲ್ಲಿ ಕೋಪಗೊಂಡಂತಹ ನಾನು ಶೋಕಾಗ್ರಹವನ್ನು ಪ್ರವೇಶ ಮಾಡಿದವಳು. ಭರಿಸುವುದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ? ಅಯ್ಯೋ, ಆ ಒಂದು ಬಾಗಿಲು ತೆಗೆಸಲಿಕ್ಕೆ ಪಟ್ಟ ಕಷ್ಟ. ಹೌದು. ಈಗ ನೀವು ಕರ್ಕೊಂಡು ಹೋಗ್ಲಿಲ್ಲ ಅಂತ ಆದ್ರೆ ಮತ್ತೆ ನಿನ್ನನ್ನು ಸಮಾಧಾನ ಪಡಿಸಿ ಕರ್ರಕ್ಕೆ ಕರ್ರಬ ತಟ್ಟಿ ಕರಕರಾಯ. ಸ್ವಾಮಿ, ಕರ್ಕೊಂಡು ಹೋಗ್ಲಿಲ್ಲ. ಅಲ್ಲಿ ಯಾರು ಹಾಗೆ ಆ ಬಾಗಿಲು ತೆಗೆಸಿ ನಾನು ಬರ್ತೇನೆ. ಕಪ್ಪು ಸೀರೆ ಬೇಕು ನನಗೆ. ಬೇಗ. ಕಪ್ಪು ಸೀರೆ ಬೇಡ. ಯಾಕೆ? ಸದ್ಯಕ್ಕೆ ಯಾವ ಸೀರೆಯೂ ಬೇಡ, ಇದ್ದದ್ದೇ ಹೆಚ್ಚಾಗಿದೆ. ನೀರೇ ಕೊಟ್ಟ ಮಾತನ್ನು ತಪ್ಪುವ ನಾನಲ್ಲ, ಯೋಚನೆ ಮಾಡಬೇಡ. ಇಂದು ನಾನು ನಿನ್ನನ್ನು ಕರಕೊಂಡೇ ಹೋಗುತ್ತೇನೆ. ವಿನೋದಕ್ಕಾಗಿ ಆಡಿದೆ, ಕಲರ ವಧೆಯನ್ನು ಮಾಡಿ ಸ್ವರ್ಗಧಾಮವನ್ನು ಸೇರಿ ಸುವಸ್ತುಗಳನ್ನು ಸುರರಿಗೊಪ್ಪಿಸಿ ನಿನಗೆ ಪಾರಿಜಾತ ವೃಕ್ಷವನ್ನು ಕಾಣಿಸಿ ಆ ಮುಖಾಂತರ ಮರಳಿ ಬರ್ತೇನೆ. ಏರು ಗರುಡನನ್ನು. ಗರುಡಾರೂಢರಾಗಿ ಬಂದು ಸೇರಿದ್ದೆ ವರ ಜ್ಯೋತಿರ್ಮೇಧ ನಗರಿಯ ಹೊರಭಾಗವನ್ನು ಕಂಡೆಯಲ್ಲ. 5 ಪರ್ವತಗಳಿಂದ ಆವೃತವಾಗಿದೆ ಈ ದುರ್ಗ. ಅದಕ್ಕೆ ಬೇಕಾಗಿ ಒಂದೊಂದು ದುರ್ಗವನ್ನು ಹನನಗೊಳಿಸಬೇಕು. ಗಿರಿದುರ್ಗ, ಜಲದುರ್ಗ, ನೆಲದುರ್ಗ, ಆಕಾಶ ದುರ್ಗವೇ ಮುಖ್ಯವಾದಂತಹ ದುರ್ಗಗಳನ್ನು ಕೊಟ್ಟಿದ್ದೇನೆ. ಮುಂದುವರಿದು ಬಂದಾಗ ಕಂಡೆಯ ಬೇಡರ ಬಲೆಯೋಪಾದಿಯಲ್ಲಿ ಈ ಪುರಕ್ಕೆ ರಕ್ಷೆ ಕಟ್ಟಿದ್ದಾನೆ. ಕಟ್ಟಿದವ ಮುರದೈತ್ಯ, ಪಾಪದ ಪಾಶ, ಮುರ ಪಾಶ 6,000. ಹೋಗ್ಲಿ ಆಚೆ. ಎಂತದ್ದು ಬೇಡ, 6,000 ಬೇಡ. ಈ ಸಲ 6 ಅಲ್ಲ, ಅವನಿಗೆ 16 ಮಾಡ್ತೇನೆ. ಅದಕ್ಕೆ ಬೇಕಾಗಿ ಆ ಪಾಶಗಳನ್ನು ಕತ್ತರಿಸಿದ್ದೇನೆ. ಇನ್ನು ಮೊಳಗಿಸಬೇಕಾದದ್ದು ವರಪಂಚಜನ್ಯ. ಈ ಗಿರಿದುರ್ಗವನ್ನು ಏರಿ ಮೊಳಗಿಸುವ ಶಂಖೋಧ್ವನ ಕೇಳುತ್ತಾ ಇದೆ. ವಿಚಾರವನ್ನು ಅರಿತೆ ಯಾರೋ ಒಬ್ಬ ಆತ ಕಪ್ಪಮಯ್ಯಾತ ಹಕ್ಕಿಯ ಬೆನ್ನೆ ಹರಿಕೊಂಡು ನಮ್ಮ ಪ್ರಾಗ್ಯಾತಿಶ ಪಟ್ಟಣವನ್ನು ಪ್ರವೇಶ ಮಾಡಿದ್ದಾನಂತೆ. ಪುರದ ರಕ್ಷಣೆಯಲ್ಲಿರುವಂತಹ 7 ಮಹಾದುರ್ಗಗಳನ್ನು ಕೆಡವಿ
ನಾನೇ ನಿರ್ಮಿಸಿದಂತಹ 6,000 ಪಾಶಗಳನ್ನು ಕತ್ತರಿಸಿ ಒಳ ಬಂದಿದ್ದಾನಂತೆ. ಬಂದವ ಯಾರು? ಕಾಲನೇ, ಮೃತ್ಯುವೇ, ಅಲ್ಲ ಕಾಲ ಅಂತ ಕನಾದಂತಹ ಪರಶಿವನೇ. ಯಾರೇ ಬಂದರೂ ಬಿಡಲಾರೆ, ಸೇನೆಯನ್ನು ನೆರಹಿಕೊಂಡು ನಡೆಯುತ್ತಾರೆ. ನಾನು ಕಪ್ಪೆ. ಹೌದು. ಏ ಕಪ್ಪೆ, ನನ್ನ ಬಗ್ಗೆ ನೀ ಏನು ಬಲ್ಲೆ? ಕಪ್ಪು ಕಪ್ಪೆಂದು ಹೀಯಾಳಿಸದಿರ ಕಂಡ್ಯ. ಏನು ಕಪ್ಪು? ಕಪ್ಪಾದ ಹಸುವ ಕರೆದರೆ ಹಾಲು ಕಪ್ಪೆ. ಬಣ್ಣ ನೋಡ್ಬೇಡ, ಗುಣ ನೋಡು. ಕಾಗೆಯು ಕಪ್ಪೆ. ಕಪ್ಪೆ ನೀನು ಕಾಗೆಯ? ಕೋಗಿಲೆಯು ಕಪ್ಪೆ, ಗಾನ ಕಪ್ಪೆ. ಹಕ್ಕಿಯ ಬೆನ್ನೇರಿಕೊಂಡು ಬಳಿಯಲ್ಲಿ ಹೆಣ್ಣನ್ನು ಕುಳ್ಳಿರಿಸಿಕೊಂಡು ಬಂದಿರುವೆ. ನಮ್ಮವರೆಲ್ಲರನ್ನು ಬಡಿದಟ್ಟಿ ಮುಂದುವರಿಯುತ್ತಾ ಇದ್ದಿ. ಎಲ್ಲ ಏನು ವಿಚಾರಿಸುವ ಸಾಮಾನ್ಯ ಎನ್ನುವುದಾಗಿ ಭಾವಿಸಬೇಡ. ಯಾರು? ಇಲ್ಲಿಯ ಸಚಿವ ನಾನು, ಮುರಾಸುರ. ಯಾರು ನೀನು? ಯಾಕೆ ಬಂದೆ? ಈ ಹೆಣ್ಣನ್ನು ಯಾಕೆ ಜೊತೆಯಲ್ಲಿ ಕರೆತಂದೆ? ಹೇಳಬೇಕು. ನರಕದೈತ್ಯನಾಮಾತ್ಯವರ ನೀನು ಎನ್ನುವುದನ್ನು ಕೇಳಿ ಬಲ್ಲೆ ನಾನು. ತಿದ್ದಬೇಕಾದ ನೀನು ಅವನಿಗೆ ಹಿತವಚನ ಹೇಳುವ ಬದಲು ದುರ್ವಚನವನ್ನು ಹೇಳಬೇಕಾದನ್ನೇ ಹೇಳಿದ್ದಾನೆ. ಅವ್ಯಾಹತವಾಗಿ ಅನ್ಯಾಯವನ್ನು ಮಾಡುತ್ತಾ ಮಾಡಿಸ್ತಾ ಇದ್ದಿ. ಹಾಗಾದ ಕಾರಣ ವಿಚಾರಿಸುವುದಕ್ಕೆ ಬಂದಿದ್ದೇನೆ. ಯಾರು ನೀನು? ದಾನವಾರಿ, ಧನುಜ ಕುಲ ಕುಠಾರಕ, ವರ್ತಮಾನ ಕಾಲದ ದ್ವಾರಕಾವಾಸಿ ಕೃಷ್ಣ. ಗೋಪಾಲ ಕೃಷ್ಣ ದನ ಕಾಯುವವ. ದನವನ್ನಾದರೂ ಕಾಯಬಹುದು, ನಿಮ್ಮಂತ ಜನ ಕಾಯುವುದು ಕಷ್ಟ. ನಮ್ಮನ್ನು ಕಾಯುವುದಕ್ಕೆ ರಾಕ್ಷಸ ಅಂತ ಅರ್ಥ. ನಮ್ಮನ್ನು ನೀನು ಕಾಯುವುದಕ್ಕೆ ಬರಬೇಡ. ನಿನ್ನ ವಿಚಾರವೆಲ್ಲವನ್ನು ತಿಳಿದಿದ್ದೇನೆ. ಎಲ್ಲ ಏನು ನಮ್ಮಲ್ಲಿ ಕಾಳಗ ಅಂತ ಹೇಳಿದ್ರೆ ಏನು ಅಂತ ಭಾವಿಸಿದ್ದಿ? ತುರುಗಳನ್ನು ಕಾಯ್ದಂತೆ ಎನ್ನುವುದಾಗಿ ಭಾವಿಸಿದೆಯಾ? ಕಂಸ ವಧಾರ್ಥಾಯ. ಹೌದಾ? ಭೂಭಾರ ಹರಣಾಯ. ನಿನ್ನ ಎಲ್ಲವನ್ನು ಇಲ್ಲಿ ಅಡಗಿಸ್ತೇನೆ. ನೀನು ಬಂದದ್ದು ಒಳ್ಳೆಯದಾಯ್ತು. ಮೊದಲು ನಿನ್ನ ಕೈ ಕಾಲು ಕತ್ತರಿಸ್ತೇನೆ. ಮತ್ತೆ ಇವಳಿದ್ದಾಳಲ್ಲ, ಬಹಳ ಚಂದದ ಹೆಣ್ಣು. ಮಂತ್ರಿಯ ಹೆಣ್ಣ ಎಲ್ಲಿ ಉಂಟು ಅಂತ ನಾಳೆ ಹುಡುಕ. ಹೌದಾ? ಅಷ್ಟು ನನ್ನ ಹೆಣವನ್ನು
ವಾಗ್ಜ್ಯೋತಿಷ ಮತ್ತು ತಲ್ಲಣಿಸುವುದಕ್ಕೆ ತೊಡಗಿದೆ. ನನ್ನ ಮಾವಯ್ಯ ಅಳಿವಾಗಿದ ಹೌದೇನು? ನಿನ್ನಲ್ಲಿ ಹಗೆತನ ನನ್ನಲ್ಲಿ ಉಂಟು ಅಂತಾದ್ರೆ ನನ್ನನ್ನೇ ಪ್ರತಿಭಟಿಸಬೇಕಾಗಿತ್ತು. ನನ್ನ ಮಾವನನ್ನು ಕೊಂದೆ, ನಮ್ಮವರನ್ನು ಹಿಂಸಿಸಿದೆ. ಯಾರು ನೀನು? ನಿನ್ನ ವಿಷಯವರಿತೇ ಬಂದವನಿದ್ದೇನೆ. ಕಾರಣವಿಲ್ಲದೆ ಬಂದಿಲ್ಲ. ಇಲ್ಲಿ ಅಧಿಕಾರ ನಡೆಸುತ್ತಾ ಇರುವೆ. ಒಂದು ಕಾಲದಲ್ಲಿ ಬ್ರಾಹ್ಮಣರಲ್ಲಿ ನಿನ್ನ ಬೆಳವಣಿಗೆ, ನಿನಗೆ ದುಷ್ಟರು ಸಿಕ್ಕಿದರು ಎಂದ ಮಾತ್ರಕ್ಕೆ ಬ್ರಾಹ್ಮಣ್ಯವನ್ನು ಉಪೇಕ್ಷಿಸಿದೆ, ರಾಕ್ಷಸರ ತಾಣ ಸೇರಿದೆ, ಪಾರುಪತ್ಯವನ್ನು ಬೆಳೆಸಿದೆ. ನೀವೆಲ್ಲ ಒಳಗೊಳಗೆ ಎಲ್ಲೆಲ್ಲಿ ಕಟ್ಟುತ್ತೀರಿ ಅಂತ ಗೊತ್ತಾಗುವುದಿಲ್ಲ. ನೀವು ಕಟ್ಟಿಕೊಂಡು ಕೊನೆಗೆ ಅದು ನಮ್ಮತ್ತೆ ಇದು ನಮ್ಮತ್ತೆ ಅಂತ ಹೇಳುವ ನಾನು ಲೋಕದಲ್ಲಿ ಕ್ಷೇಮವನ್ನೇ ಕಟ್ಟಿದ್ದೇನೆ. ಯಾವುದು ಕ್ಷೇಮ? ವಸುದೈವ ಕುಟುಂಬಕನಾಗಿ ಬದುಕಿದ್ದೇನೆ. ನಿಮ್ಮವರು ಹೇಳುವುದು ನೀನು ಹೇಳುವುದು ನೀನು ನಮಗೆ ಗೊತ್ತಾಗ್ಲಿಲ್ಲ. ನಿಮ್ಮ ವಸುದೈವ ಕುಟುಂಬ ನಿಮಗೆಲ್ಲ ಗೊತ್ತಾಗ್ಲಿಕ್ಕಿಲ್ವೋ? ಇಲ್ಲ, ಗೊತ್ತಾಗುದಿಲ್ಲ. ಧರ್ಮ ರಕ್ಷಕರ ವಿಷಯ ನಿನಗೆಲ್ಲಿ ಗೊತ್ತೋ? ಗೊತ್ತಾಗುದು ಬೇಡ. ದೇವ ಪ್ರಪಂಚಕ್ಕೆ ಗೊತ್ತು, ನಾಗ ಪ್ರಪಂಚಕ್ಕೆ ಗೊತ್ತು. ಹಾಗಾದರೆ ದೇವ ಪ್ರಪಂಚಕ್ಕೆ ಗೊತ್ತಾದರೆ ಸಾಕು. ಜೀವ ಪ್ರಪಂಚಕ್ಕೂ ಗೊತ್ತು. ಜೀವ ಉಂಟು ನನಗೆ ಗೊತ್ತಾಗ್ಲಿಲ್ಲ. ನಿನಗೆ ಜೀವ ಪ್ರಪಂಚಕ್ಕೆ ಗೊತ್ತುಂಟು. ನಿನಗೆ ಗೊತ್ತಾದ್ರೆ ಸಾಲದು. ನೀವೆಲ್ಲ ಗೊತ್ತಾದ್ರೂ ಪ್ರಯೋಜನ ಉಂಟು ಅನ್ನುವುದು ಮುಖ್ಯ. ಪ್ರಯೋಜನ ಬೇರೆ. ಕತ್ತೆ ಬಲ್ಲುವುದೇ ಕತ್ತೂರಿಯ ಪರಿಮಳವ? ಹೌದು. ಆದರೆ ಪರಿಮಳವನ್ನು ಬಲ್ಲವು ಯಾವುದು ಎನ್ನುವುದು ಮುಖ್ಯ. ಯಾವುದನ್ನು ಹೇಳ್ತಾನೆ ಅಂತ ನನಗೆ ಗೊತ್ತಾಗ್ತದೆ. ಕಳ್ಳರು ಏನು ಬಲ್ಲಿರಿ? ಇವತ್ತು ನಿನ್ನ ನೆಲಕ್ಕೆ ಬಂದಿದ್ದೇನೆ. ನೀನು ಇಲ್ಲಿಗೆ ಮಾನ್ಯ, ಇಲ್ಲಿ ಮಾನ್ಯನೇ. ನಾನು ಎಲ್ಲೆಲ್ಲಿಯೂ ಮಾನ್ಯನೇ. ಆದರೆ ನಿನ್ನ ಮುಂದೆ ನಿಂತವ ಲೋಕಮಾನ್ಯ ಎನ್ನುವುದನ್ನು ಮರೆಯಬೇಡ. ಯಾರು ಕೊಟ್ಟದ್ದು ಇವನಿಗೆ ಲೋಕಮಾನ್ಯ ಅಂತ? ಯಾರು ಕೊಟ್ಟ? ದೇವತೆಗಳು. ದೇವತೆ ಕೊಟ್ಟಲ್ಲಿಗೆ ಆಯ್ತಾ? ಬ್ರಹ್ಮ ಸೃಷ್ಟಿಯಲ್ಲಿ ರಾಕ್ಷಸರು, ದಾನವರು, ದೈತ್ಯರು ಎಲ್ಲವರು ಒಪ್ಪಿಕೊಂಡಿದ್ದಾರೆ. ಹಾಗಾದ್ರೆ ಬ್ರಹ್ಮ ಸೃಷ್ಟಿ ಮಾಡಿದ್ದೆ ತಪ್ಪು ಅಂತ ಹೇಳ್ತೇನೆ. ಈಗ ಬ್ರಹ್ಮನೇ ಒಪ್ಪಿದ್ದಾನೆ. ಗೋವಿಂದರಾಜ ಪಟ್ಟಾಭಿಷೇಕದಲ್ಲಿ ನನಗೆ ಶರಣು ಬಂದಿದ್ದಾನೆ. ದೇವೇಂದ್ರ ಎತ್ತಿದ್ದಾನೆ ವೇಣು ಎನ್ನುವ ಕೊಳಲು. ಕಾಳಿಂಗ ಮರ್ತನದಲ್ಲಿ ನಾಗಲೋಕದವರು ಹರಿನಾರಾಯಣ ಅಂತ ಕೊಂಡಾಡಿದ್ದಾರೆ. ಲೋಕ ಮೂರರಿಂದ ಮಾನ್ಯನೆನಿಸಿಕೊಂಡಂತಹ ನಾನು ನಿನ್ನಲ್ಲಿಗೆ ಬರುವಲ್ಲಿ ಉದ್ದೇಶ ಏನು ಬಲ್ಲೆಯ? ನಿನ್ನ ದಮನವಲ್ಲ, ನಿನ್ನನ್ನಾದರೂ ತಿದ್ದಬೇಕು ಎನ್ನುವ ಸದುದ್ದೇಶ. ತಿದ್ದುವುದಕ್ಕೆ ನಿನಗೆ ಪ್ರಯತ್ನ ಸಾಲದು. ಆ ಕಾಲಕ್ಕೆ ತಡೆದಂತಹ ಮುರಾಸುರನನ್ನು ವಧಿಸಿದ್ದೇನೆ. ಅದೇ ಸಿಟ್ಟು ಬಂದದ್ದು. ನನ್ನಲ್ಲಿ ತೋರಿಸಬೇಕು. ನಿನ್ನಲ್ಲಿ ತೋರಿಸುವುದಕ್ಕೆ ಬರುವ ಕಾಲದಲ್ಲಿ ನಿನ್ನವರು ತಡೆದ್ರಲ್ಲ, ಆದ್ದರಿಂದ ಆಳುವನ್ನು ನೋಡಿ ಅರಸನ ಯೋಗ್ಯತೆ ಅರ್ಥ ಮಾಡಿಕೊಳ್ಳುತ್ತೇವೆ. ಆಳುವೆ ಪ್ರಮತ್ತನಾದಂತಾದ್ರೆ ಮೊದಲು ನಾವು ಗೋಪುರ ಪ್ರವೇಶ ಮಾಡುವುದು, ಮತ್ತೆ ಗರ್ಭಗುಡಿಯನ್ನು ಸೇರುವುದು. ಗೋಪುರದಂತೆ ತಡೆದ ನಿಮ್ಮವರನ್ನೆಲ್ಲ ಯಮ ನಾನು ಊರಿಗೆ ಅಟ್ಟಿದ್ದೇನೆ. ಈಗ ನಿನಗೂ ಎಚ್ಚರಿಕೆ. ಬದುಕು ಬೇಕುಂತಿದ್ರೆ ತಂದೆಯ ದೇವಲೋಕದ ಅದಿತಿ ದೇವಿಯ ಕುಂಡಲ, ವಶ ಮಾಡಿದೆಯ ಕುಬೇರನ ಭಂಡಾರ, ವಶೀಕರಿಸಿದೆಯ ವರುಣನ ಪಾಶ, ಮಣಿಶೈಲಾದಿ ಸತ್ವಸ್ತುಗಳ ಜೊತೆಯಲ್ಲಿ ಸಕಲ ಸತ್ವಸ್ತುಗಳನ್ನು ನೀನು ನನ್ನ ಪದಕೊಪ್ಪಿಸು. ಬಂಧನದಲ್ಲಿ ಇರಿಸಿದಂತಹ 16,000 ನಾರೀಮಣಿಯರು ಅವರನ್ನು ಸೆರೆಬಿಡು. ಮಾಡಿದ್ದು ಅಪರಾಧವಾಯಿತೆಂದು ಪದಕಾಣತನಾಗು. ಉಳಿಯಾಗೊಟ್ಟೇನು? ಇಲ್ಲದಿದ್ರೆ ಸಮಯದ ಅಭಾವದಿದ್ದೇವನಲ್ಲಿ ಮಾತಾಡುವುದಿಲ್ಲ. ಕಾಡುತ್ತ ಭಾವಿಯು ರಮಣ ಏನ ಆಶ್ಚರ್ಯ ಈ ಪರಿ ಕುಮತಿದಾದವನೊಡನೆ ಸೆಟ್ಟ ಸುತ್ತ ಕಮೆಗೊಳಗಲು ಬೇಡ
ಗಮನರಾಮ ರಮಣ ಏನಾಶ್ಚರ್ಯ ತೊಳೆದಲ್ಲಿಯೇ ತೊಳೆಯುತ್ತಾನೆ. ಒಂದೇ ಕಡೆ ನೋಡಿಯುವುದು ನೀನು. ಪಾಪ, ತುಳಿದಲ್ಲೇ ತುಳಿ. ಮೊದಲೇ ಅವರಿಗೆ ಸೊಂಟ ನೋವು. ನಾವು ಹಾಡುವುದನ್ನು ಕಂಡು ಇವನು ಈ ಸೊಂಟ ನೋವಿರುವವರು ಸೊಂಟಕ್ಕೆ ಬನ್ನಿ. ಪಾಪ ಸೊಂಟಕ್ಕೆ ಮೊದಲೇ ಸೊಂಟ ನೋವು ಅವರಿಗೆ. ಎತ್ತೇನು? ನಾ ಹೇಳಿಲ್ವಾ ನೀನು ಒಟ್ಟಿಗೆ ಬರಬೇಡ, ನಾ ಯುದ್ಧಕ್ಕೆ ಹೋಗುದಲ್ಲ ಅಂತ. ನೀವು ಹೇಳಿ ಹೇಳಿ ನಿನ್ನನ್ನು ನೋಡುವುದಾ, ಅವನನ್ನು ನೋಡುವುದಾ, ಏನು ಮಾಡುವುದು? ಮಾತಾಡುವಾಗ ಮಾತಾಡಿ ಉದ್ದ ಮಾಡಿ ಆಗಿದೆ. ಅವ ಎಲ್ಲಿದ್ದಾನೆ? ಇನ್ನೂ ಉದ್ದ ಇನ್ನೂ ಹೇಳಿ, ಉದ್ದ ಎಲ್ಲಿದೆ ಹೇಳಿ ನೀವು. ಈ ಪಾಪಿ ಮೊದಲು ಬೇರೆ ರೂಪದಲ್ಲಿ ನಿನ್ನ ಅಪ್ಪ ಪಾಪಿ ಇವನಿಗೆ ಪಾಪಿ. ಹೇಳಿ, ನೀವು ಎದ್ದು. ಉದ್ಭಾತ ಬಿಡ್ಡ. ಇಲ್ಲಿ ಕುಳಿತುಕೊಳ್ಳಿ. ಸ್ವಾಮಿ ಏನು ಆಗುದಿಲ್ವಾ? ಅವ ಎಲ್ಲಿದ್ದಾನೆ? ಈಗ ಯಾರು ಎಲ್ಲಿಗೆ ಆಗುದು? ನೀನು ಹೋಗತ್ತೆ. ಯಾಕೆ ಬರಬೇಡ. ಅವನು ಇಲ್ಲಿ ನಿಂತು ಇನ್ನು ಪೆಟ್ಟು ತಿನ್ಬೇಕಾ? ನೀವು ಮತ್ತೆ ಅದೇ ಹೇಳುದು. ನಿನಗೆ ಮನಸ್ಸಿರ್ಬೇಕು. ನೀವು ಯಾವಾಗಲೂ ಮಾತಾಡುವುದಾಯ್ತು, ಸ್ವಲ್ಪ ಕೆಲಸ ಮಾಡಬೇಕು ನೀವು. ಎಂತದ್ದು ಇವತ್ತು ಪಾಟಿ ಬಿಟ್ಟ. ಮತ್ತೆ ಎಲ್ಲಿ ನೋಡಿದ್ರೆ ಮಾತು ಮಾತು ಮಾತು. ಇನ್ನು ನನ್ನಿಂದ ಸಾಧ್ಯ ಕೂತಲ್ಲೂ ಇಲ್ಲ. ಮಾತು, ನಿಂತಲ್ಲೂ ಮಾತು, ಎಲ್ಲ ಕಡೆ ಮಾತೇ ನಿಮ್ಮದು. ಹಾ. ಸ್ವಲ್ಪ ದುಡಿಯುವುದನ್ನ ಕಲಿಯಿರಿ. ಹಾ. ಮತ್ತೆ ಯಾವಾಗ ಕಲಿಯುವುದು ನೀವು? ಏನು ಮಾಡೋಣ, ಹೆಚ್ಚು ನಾವೇ ದುಡಿಯುವುದು. ನಾವು ದುಡಿದದ್ದರಿಂದ ಹೀಗಿದ್ದೇವೆ ನೋಡಿ, ದುಡಿಯದೇ ಇದ್ದದ್ದು ದಿನದಿಂದ ದಿನಕ್ಕೆ. ಹಾಗಲ್ಲ ಪಾಪಿ ಮಗನೇ, ನಾವು ಬಂದಷ್ಟು ಮಾಡಿದ್ರೆ ಸಾಕಾಗ್ತದೆ. ಸ್ವಾಮಿ, ಈಗ ನೀವು ಯುದ್ಧ ಮಾಡುದಿವೆ, ನನ್ನಿಂದ ಆಗ್ಲಿಕ್ಕಿಲ್ಲ. ನಾನು ಮಾಡ್ತೇನೆ. ಆ? ನಾನು ಯುದ್ಧವನ್ನ ಮಾಡ್ತೇನೆ. ನನಗೆ ಅದೊಂದು ಯುದ್ಧ ಮಾಡುದು ಮಾತಾಡುವುದು. ನಾನು ಕ್ಷಾತ್ರಿಯ. ಯಾವುದರಲ್ಲಿ ಎಲ್ಲ ವಿದ್ಯೆಯಲ್ಲಿ ಕಲಿತಿದ್ದೀನಿ. ಈಗ ಮಾಡು ಹೋರಾಟ. ಮೊದಲು ನೀವು ಈಚೆ ಬನ್ನಿ, ಈಚೆ ಹಾ, ಬನ್ನಿ. ಸರಿ. ಸುಂದರಿ ಸಮರವಿದೆಗೆ ಸುಂದರಿ ಸಮರವಿದೆಗೆ ಸುಂದರಿ ಸಮರವಿದೆಗೆ ಹೇಗೆ ಸಮರವಿದೆಗೆ ಸಮರವಿದೆಗೆ ಓ ಸುಂದರಿ ಸಮರವಿದೆಗೆ ಸುಂದರಿ ಸುಂದರಿ ಸಮರವಿದೆಗೆ ಸಮರವಿದೆಗೆ ಸಮರ ನೀ ಬಂದರೆ ಎನ್ನಯ ಪುರಗೆ ನೀ ಬಂದರೆ ಎನ್ನಯ ಪುರಗೆ ನೀ ಬಂದರೆ ಎನ್ನಯ ಪುರಗೆ ಪುರಗೆ ಎನ್ನಯ ಪುರಗೆ ಹತ್ತಿರವಿದೆ ಬಾ ಪುರಗೆ ಇಲ್ಲೇ ಹತ್ತಿರ ಇದೆ ಬಾ ಪುರಗೆ ನನ್ನ ಮನೆಗೆ ಹತ್ತಿರ ಇಲ್ಲ. ಚಂದದಿಯೋ ನಾನು ವರಿಸುತ್ತಾ ನೀ ಸುಖ ಚಂದದಿಯನ್ನು ವರಿಸುತ್ತಾ ನೀ ಸುಖ ಗಗದುತ್ತಲೇ ಸುಂದರಿ ಸಮರವಿದೆಗೆ ಸುಂದರಿ ಸಮರವಿದೆಗೆ ಸಮರ ನೀ ಬಂದರೆ ಎನ್ನಯ ಪುರಕ್ಕೆ 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 ಆ
ಸುಂದರಿ ನಿನಗೇನು ಒಂದು ಸುತ್ತು ಕಡಿಮೆ ಆಯ್ತಾ ನಿನಗೆ? ಓ ಸುಂದರಿ ಏನು? ನಿನ್ನನ್ನು ಕಂಡಾಗ ಒಂದು ಸುತ್ತಲ್ಲ, ಎಂತಹ ಎಂಟನೆಯ ಬಂಟರಿದ್ದರೂ ಕೂಡ ಕಡಿಮೆ ಆದೀತೆ. ನಿನಗೆ ಕಡಿಮೆ ಆಗಿದೆ ಅಂತ ಗೊತ್ತಾಗಿದೆ ನನಗೆ ಮೊದಲೇ. ಅಷ್ಟು ಸಂತೋಷವಾಗಿದೆ. ಸುಂದರಿ ಏನು? ಸಮರವಿದ್ದೇತಕ್ಕೆ ನಿನಗೆ ನಾನು ಮಾಡ್ತೇನೆ. ಬಾರೆ ಏನು? ಬಾ, ಚಂದದಿಂದ ಒಲಿದು ನನ್ನ ಜೊತೆಯಲ್ಲಿ ಬಂದೆ ಅಂತ ಆದ್ರೆ ನಿನಗೆ ಅಂತಹ ವ್ಯವಸ್ಥೆಯನ್ನು ನಾನು ನೀ ಮಾಡ್ತೀನಿ. ಎಲ್ಲಿ ಎಲ್ಲಿ ವ್ಯವಸ್ಥೆ ಮಾಡ್ತೀನಿ? ನನ್ನ ಮನೆ ಇಲ್ಲಿ ಸನಿಹದಲ್ಲಿ. ಆ ಮನೆ ಹೇಗುಂಟೋ ಇವ ತಿರುಗಾಟದಲ್ಲೇ ಇರುವುದು. ನಾನೇ ಹೋಗಿ ಕುಡಿಸಬೇಕಂತ ಇತ್ತು. ದೇವರವನಿಗೆ ವ್ಯವಸ್ಥೆಯಲ್ಲಿ ಇಲ್ಲ. ಇಂಥವಳೊಬ್ಬಳು ಬಂದಳು ಅಂತ ಬಂದ್ರೆ ಖಂಡಿತವಾಗಿಯೂ ಸುಧಾರಿಸಿಕೊಳ್ತೇನೆ. ಬಾ, ನಿನಗೆ ಉಪ್ಪರಿಗೆಯ ಮನೆಯಲ್ಲಿ ಕುಳಿತು ಉಣ್ಣುವಂತ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಉಪ್ಪರಿಗೆ ಬೇಡ. ಅಲ್ಲ, ಏನು? ನಿನಗೆ ಏನು ಬೇಕು? ಸ್ವರ್ಗಲೋಕದ ಸುಖ, ನಾಗಲೋಕದ ಚಂದ, ಭೂಲೋಕದ ವೈಭವ ಎಲ್ಲವನ್ನು ತೋರಿಸ್ತೇನೆ. ಎಲ್ಲ ನನ್ನ ಮನೆಯಲ್ಲಿ ಉಂಟು. ಸೂರ್ಯದೇವನು ನನ್ನ ಮನೆಗೆ ಒಳಗಿರುವುದು. ಮಾಡೇ ಇಲ್ಲ ಅಂತ ಆಯ್ತು. ಅಲ್ಲಿ ಸೂರಿಲ್ಲ ಕಾಣ್ತದೆ. ಅದಕ್ಕೆ ಒಳ್ಳೆ ವಿಷಯ ಹೇಳಿದಾಗ ಇವರಿಗೂ ಅರ್ಥ ಆಗುವುದಿಲ್ಲ. ಮಾಡಿನಲ್ಲಿ ಇದ್ದದ್ದು ಎಷ್ಟು ಪುಡಿಯಾಗಿದೋ ಅದನ್ನು ಇಡುವುದಕ್ಕೆ ಯಾರು ಬರಬೇಕು? ಮನೆಗೆ ಬಂದು ನೋಡು ನೀನು. ಆದ್ದರಿಂದ ಬಾ, ಅಡಿಗೆ ಮಾಡುವಂತ ನಿನಗೆ ಏನೆಲಗೆ ನೀನು ಹೆಣ್ಣು ಮಕ್ಕಳನ್ನು ಇಷ್ಟವಾಗಿ ನೋಡ್ಲಿಲ್ವ ನೀನು ಪಾಪಿ? ದುಷ್ಟ ಅಂತ ಹೇಳದಿರು. ಯಾಕೆ? ಕರ್ಕಶವಾಗಿ ಕೇಳ್ತಾ ಇದೆ. ಅಯ್ಯೋ, ನನ್ನನ್ನು ಮದುವೆ ಆಗುವುದಕ್ಕಿರುವವನು ನೀನು ಅವನನ್ನು ನಿವಾಳಿಸ್ತೇನೆ. ಎಲ್ಲಿಯಾದ್ರೂ ದೊಡ್ಡಕ್ಕೆ ನಾನು ಹಾಕ್ತೇನೆ. ನೋಡು ಇಲ್ಲಿ ನೋಡು. ಯಾವುದು? ಮದುವೆ ಆದ ಹೆಣ್ಣು ನಾನು. ಇಲ್ಲಿ ಸ್ವಲ್ಪ ಕಣ್ಣು ನೋಡ್ಬೇಕು. ಎಲ್ಲಿ ಅಂತದ್ದು ಇನ್ನು 3 ನಾನು ಕಟ್ತೇನೆ. ನೋಡು, ನಿನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಹಾ. ಕೈಯಲ್ಲಿರುವಂತಹ ಬಾಣದಿಂದ ಯುದ್ಧವನ್ನು ಮಾಡ್ತೇನೆ. ಯೋಚಿಸುತ್ತ ಶತದಳ ಭಜನಿತ ವರದಲ್ಲಿ ಕ್ಷಿತಿಜೊಡೆಯೊಡನು ಗೆಲುವವರು ಮಾತಾಪಿತರುಗಳು ಹೊರತಿಲ್ಲ ನಿಶ್ಚಯವೆನುತ ನುತಿಸಿದನು. ಎನ್ನುವಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಬಂತಲ್ಲ. ಇದುವರೆಗೂ ಕೂಡ ಜಯ ಜಯ ಎನ್ನುವಂತ ಕ್ಷಮ ಗುಣ ಬಾರದೆ ಇರುವಂತ ಈ ನರಕಾಸುರರಿಗೆ
ಹೇಗೆ ಬಂತು ಹೇಗೆ ಬಂತು ಎಂಬುದಾಗಿ ನಾನು ಆಲೋಚನೆ ಮಾಡಿದ್ರೆ ಅಂತ ಸರಿಯಾಗಿ ತಿಳಿದುಕೊಂಡೆ ನಾನು ಯಾರು, ಎಲ್ಲಿದ್ದವರು, ಜನ್ಮಕ್ಕೆ ಕಾರಣವಾಗಿರುವಂತ ತಂದೆಯ ಪ್ರೀತಿಯನ್ನು ಕಂಡವನಲ್ಲ, ಮಾತ್ರ ವಾತ್ಸಲ್ಯವ ಇದುವರೆಗೆ ನನಗೆ ಸಿಕ್ಕಿದ್ದಿಲ್ಲ. ಎಲ್ಲಿಯೋ ಸ್ಮಶಾನದಲ್ಲಿ ನರಕಮಾಲದಲ್ಲಿ ಅಳುತ್ತಾ ಬಿದ್ದಿರುವಂತಹ ನನ್ನನ್ನು ಗುರುಗಳಾಗಿರುವಂತಹ ವಸಿಷ್ಠರು ಸಹ ಪಾಲಿಸಿದರು. ಎಡ ಬಲದಲ್ಲಿ ನನಗೆ ನೀರನ್ನು ಕೊಟ್ಟರು, ಎಡ ನೀರಿನಲ್ಲಿ ನನಗೆ ಆಶ್ರಯ ಬಂದಿದೆ. ಆಮೇಲೆ ಹೇಗೆ ಶುಕ್ರಾಚಾರ್ಯರ ಸಂಸರ್ಗದಿಂದ ಬೆಳೆದೆ ಭೂಮಿಯಲ್ಲಿ ಬಿದ್ದಿರುವಂತಹ ನಾನು ಅಲ್ಲಿಂದ ಎದ್ದೆ, ವ್ಯೋಮದಾರವಾಗಿ ಬೆಳೆದೆ ದೌಷ್ಟ್ಯ ಅಹಂಕಾರ ನನ್ನಲ್ಲಿ ಮನೆ ಮಾಡಿತ್ತು. ನಾನು ಮಾಡಿದ್ದೆ ಸರಿ ಎಂಬುದಾಗಿ ದಿಗ್ವಿಜಯವನ್ನು ಕೈಗೊಂಡೆ. 16,000 ಆ ಲಲನ ಮಣಿಯರನ್ನು ಕಂಡು ಕಾರಾಗೃಹದಲ್ಲಿ ಬಂಧಿಸಿದೆ. ಚಿತ್ರಹಿಂಸೆಯನ್ನು ಮಾಡುತ್ತಾ ಇದ್ದೇನೆ ನಾನು. ಆದ್ರೆ ಸ್ವಾಮಿ ಅಚ್ಯುತ, ನಿನ್ನದಾಗಿರುವಂತಹ ಚಕ್ರದ ಆಘಾತದಿಂದ ನನಗೆ ಜ್ಞಾನೋದಯವಾಯಿತು. ಅರಿವು ಎನ್ನುವಂತಹ ಬೆಳಕು ಅಂತರಂಗದಲ್ಲಿ ಹುಟ್ಟುತ್ತಾ ಇವೆ. ಬ್ರಹ್ಮದೇವರಲ್ಲಿ ವರ, ತಂದೆಯೇ ಅಳಿಯಲಾರದಂತಹ ವರ, ಪ್ರಪಂಚದಲ್ಲಿ ಯಾರಿಂದಲೂ ಮರಣ ಹೊಂದದೇ ಇರುವಂತಹ ವರ ದಯಪಾಲಿಸು ಅಂತ ಕೇಳಿದಾಗ ಪುಣ್ಯಾತ್ಮ ಒಂದು ಮಾತನ್ನು ಎಚ್ಚರಿಸಿದ. ಮಾತಾಪಿತರು ಒಂದಾಗಿ ನಿನ್ನೆದುರು ಬಂದು ಯುದ್ಧವನ್ನು ಮಾಡಿದಾಗ ನಿನಗೆ ಮರಣ. ಸರಿ, ಆ ಮಾತೆ ಅಮ್ಮ, ಆ ಮಾತೆ ನೀನು, ಆ ಪಿತ ನೀನು ಸಂರಕ್ಷಣೆ ಮಾಡಬೇಕು, ನನಗೆ ದಯಪಾಲಿಸಬೇಕು. ಮೆಚ್ಚಿದರು ನಿಜಗಿನ ಭಕ್ತಿ ಪಾಪಕ್ಕೆ ನಾನು ಹೆಚ್ಚು ಮಾತುಗಳಿರುತ್ತೇನು. ಸತ್ಯವಿದ ನೈಜ ಮನದಿಂದ ಏನು ಉಂಟದನ್ನು ಮುಚ್ಚರಿಸಲ ನೀವು ನಿಶ್ಚಯವಿದನು. ಭಗವಂತ ಭೌಮಾಸುರನೆಂದು ಖ್ಯಾತಿವೆತ್ತವ ನೀನು. ಈ ಕಾಲಕ್ಕಾಗುವಾಗ ನಿನ್ನತ್ತಾದ ಕೃತ್ಯದಿಂದ ನರಕಪಾಲದಲ್ಲಿ ಬೆಳೆದ ನೀನು ನರಕಾಸುರನೆಂದೇ ಕರೆಸಿಕೊಂಡೆ. ಭೌಮಾಸುರ ನಿಜ. ಆದರೆ ಈ ಕಾಲಕ್ಕಾಗುವಾಗ ಮಾತಾಪಿತರಾದ ನಾವೊಮ್ಮೆ ಸೋತಂತೆ ನಟಿಸಿ ಮತ್ತೊಮ್ಮೆ ಜತೆಯಾಗಿ ನಿನ್ನಲ್ಲಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆಯನ್ನು ಕಂಡುಕೊಂಡೆವು. ಎಲ್ಲಿಯೋ ಕುಗ್ರಾಮದಲ್ಲಿ ಜನಿಸಿರುವ ನನಗೆ ಎಲ್ಲಿಯ ಸಂಸ್ಕಾರ, ಎಲ್ಲಿಯ? ಆದರೆ ಸ್ವಗ್ರಾಮ ದರ್ಶನ ನಿನಗಾಗಬೇಕು. ನೀನು ಯಾವಾಗ ಯಾವನಿಂದ ನೀನು ಬದುಕನ್ನು ಕಂಡುಕೊಂಡೆ. ದೊಡ್ಡವರ ಸಂಸ್ಕಾರ ಒಳ್ಳೆಯದು, ಆದರೆ ಮಾಡಿದ್ದು ಬೇಡತ್ತೆ. ಏನು ಮಾಡುವುದು? ನನ್ನ ಹಣೆಯಲ್ಲಿ ಅದೇ ಬರ್ದಿದ್ದರೆ ಎಂತ ಮಾಡುವುದಕ್ಕ? ಇನ್ನಾದರೂ ನಿನ್ನ ಬರವಣಿಗೆ ತಿದ್ದನ್ನು ಪಡಬೇಕು. ಅದರಿಂದಲೇ ಅಲ್ಲವೇ ನಾನು ಅಲ್ಲೇ ಇರುವುದು. ಸಚ್ಚಿದಾನಂದ ಮೂರ್ತಿಯಾಗಿ ನನಗೆ ದರ್ಶನವನ್ನು ಕೊಟ್ಟಿದ್ದೇನೆ. ಈ ಕಾಲಕ್ಕಾಗುವಾಗ ಮುಂದಕ್ಕೆ ನಿನ್ನ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತೇನೆ. ನರಕಾಸುರ, ಬದುಕಿದ ಎಷ್ಟು ಸಮಯ ಅನ್ನುವುದು ಮುಖ್ಯ ಅಲ್ಲ, ಬದುಕಿದಷ್ಟು ಸಮಯದಲ್ಲಿ ಏನು ಸಾಧಿಸಿದ ಅನ್ನುವುದು ಮುಖ್ಯ. ನಿನ್ನ ಕೀರ್ತಿ ಶಾಶ್ವತವಾಗಿ ಎಲ್ಲಿ ಸ್ಮರಣೀಯವಾಗಿ ಉಳಿಯುವ ಹಾಗೆ ಮಾಡುತ್ತೇನೆ. ಹಾಗಾದರೆ ನಾನು ಇನ್ನೂ ಬದುಕುವುದಿಲ್ಲ. ನೀನು ಬದುಕುವುದಿದ್ರು ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ಬದುಕಬೇಕು. ನೀನು ಇನ್ನು ಮಾನ್ಯನಾಗಬೇಕಾದದ್ದು ಪ್ರತಿಯೊಬ್ಬರ ನಾಲಗೆಯ ತುದಿಯಲ್ಲಿ ಬಿಟ್ಟರೆ ಯಾವ ಕಾಲಕ್ಕೂ ನಿಜ ಜೀವನದಲ್ಲ. ಹಾಗಾದ ಕಾರಣ ಮುಂದಿನ ಯುಗದವರು ಕೂಡ ಇಂಥವನಪ್ಪ ಇಲ್ಲಿತ್ತ ಆಡುವ ಮಟ್ಟಕ್ಕೆ ನಿನ್ನನ್ನು ಏರಿಸ್ತೇನೆ. ನಿನ್ನಲ್ಲಿ ನಾನು ಕಾಳಗ ಕೊಟ್ಟ ಈ ಶುಭ ದಿನ ಇದು ತ್ರಯೋದಶಿಯ ದಿನ, ನಿನಗೆ ಮೋಕ್ಷವನ್ನು ಕೊಡುವ ದಿನ, ಅದುವೇ ಚತುರ್ದಶಿಯ ದಿನ. ನಿನಗೆ ಮುಕ್ತಿಯನ್ನು ಕೊಟ್ಟ ಆ ದಿನವನ್ನು ಪ್ರಾಪಂಚಿಕರು ನರಕ ಚತುರ್ದಶಿ ಎಂಬುದಾಗಿ ಕರೆದುಕೊಂಡು ಬರಲಿ. ದ್ವಾದಶಿಯ ಪರ್ವಕಾಲ ನಿನ್ನ ಆ ಹೆಸರನ್ನು ಕರೆಯುತ್ತಾ ತೈಲಾಭ್ಯಂಜನಗೈದು ಹರಿಸ್ತುತಿಯನ್ನು ಮಾಡಿ ಈ ಕಥಾನಕವನ್ನು ಯಾರು ನೆನಪಿಸಿಕೊಳ್ಳುತ್ತಾರೋ ಅಂತವರಿಗೆಲ್ಲ ಮುಕ್ತಿಯನ್ನು ಕೊಡುತ್ತೇನೆ. ನರಕ ಚತುರ್ದಶಿ ಸ್ವಾಮಿ, ನರಕಾಸುರನ ವಧೆಯಾಯಿತು. ಈ ವಿಷಯವನ್ನು ನಾವು ನಮ್ಮವರಿಗೆ ತಿಳಿಸಿದ ಹಾಗಾಯಿತು. ಸುಮವೃಷ್ಟಿ ಹರಿಸುತ್ತಾ ಇದ್ದಾರೆ ಸುಮನಸರು. ಅದೋ ಬಂಧನದಲ್ಲಿದ್ದಂತಹ 16,000
ನಾರಿಯರು ಹೊರಬಂದಿದ್ದಾರೆ. ಪದಕಾಣತರಾದವರು ನಮಗೆ ಮುಂದೇನು ಗತಿ ಅಂತ ಕೇಳಿದ್ರು. ಆ ಕಾಲಕ್ಕೆ ಶ್ರೀಪತಿಯಾಗಿ ನಿಮಗೆ ಪತಿಯಾಗಿ ಪತಿಕರಿಸಿದ್ದೇನೆ, ನಿಮ್ಮನ್ನು ಪಾವನೆಯರಾಗಿಸ್ತೇನೆ, ನಿಮ್ಮ ಸತಿತ್ವಕ್ಕೆ ಚ್ಯುತಿಬಾರದ ಸ್ಥಿತಿಯಲ್ಲಿ ಅಚ್ಯುತನಾಗಿ ರಕ್ಷಣೆ ನೀಡುತ್ತೇನೆ ಅಂತ ಆಡಿದ್ದೇನೆ. ಅವರಿಗೆಲ್ಲ ಆಶ್ರಯವನ್ನು ನಮ್ಮತ್ತಾದ ದ್ವಾರಾವತಿಯಲ್ಲಿ ನೀಡುತ್ತಾ ಇದ್ದೇನೆ. ಮಾತ್ರವಲ್ಲ, ಸೂರ ಸಂಪದವನ್ನು ಹಿಡಿದುಕೊಂಡು ಸ್ವರ್ಗಕ್ಕೇರೋಣ.